ಯಾವ ಬುಕ್ ಅಂದ್ರೆ ನಾ ದಿನ ಹೇಳಿ ನಿಮ್ಗೆ ಗೌರ್ಮೆಂಟ್ ಬುಕ್ ಇದು 9th ಬುಕ್ ಅಂತ ಹೇಳಿನಿಲ್ಲ. 9th 10th 8th ಇದ್ರಾಗ ಇರ್ತೀನಿ ನಾ ಈ ಬುಕ್ಗಳು ಕ್ವಶನ್. ಇದು ಗ್ಯಾರಂಟಿ ಫಿಕ್ಸ್ ಕ್ವಶನ್. ಇದು PSI PC ಎಲ್ಲ KS ಜಿಗದಾಡಿ ಕೇಳ್ತಾನೆ ಅದರ ಮೇಲೆ. ಸರಿಯಾದಂತ ಉತ್ತರ 320 ಕಿಲೋಮೀಟರ್ ನೋಡಿ. ಕರ್ನಾಟಕ ರಾಜ್ಯದ ಕರಾವಳಿಯ ಉದ್ದ ಎಷ್ಟಿದೆ ಅಂದ್ರೆ 320 ಕಿಲೋಮೀಟರ್ ಇದೆ. ಭಾರತ ದೇಶದ ಕರಾವಳಿಯ ಉದ್ದ 6100, ದ್ವೀಪಗಳನ್ನು ಒಳಗೊಂಡು 7516. ಭಾರತ ದೇಶದ ಕರಾವಳಿಯ ಉದ್ದ ದ್ವೀಪಗಳನ್ನು ಒಳಗೊಂಡು 7516, 6100 ದೇಶದ ಕರಾವಳಿಯ ಉದ್ದ ಇದೆ. ಕರ್ನಾಟಕ ರಾಜ್ಯದ ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ 320 ಕಿಲೋಮೀಟರ್. ಭಾರತ ದೇಶದಲ್ಲಿ ಕರ್ನಾಟಕದ ಕರಾವಳಿ 320 ಕಿಲೋಮೀಟರ್ ಉದ್ದವಾಗಿದ್ದು, ಕರ್ನಾಟಕದ ಕರಾವಳಿಯನ್ನು ಏನಂತ ಕರೀತಾರೆ ಅಂದ್ರೆ ಕೇಂದ್ರ ಕರಾವಳಿ ಅಂತ ಕರೀತಾರೆ. ಕೇನರಾ ಕರಾವಳಿ ಅಲ್ಲ. ಕರಾವಳಿ ಮೈದಾನವನ್ನು ತೆಗೆದುಕೊಂಡಾಗ ಭಾಷಾವಾರ ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯದ ಸಮುದ್ರ ತೀರ ಅಥವಾ ಕರಾವಳಿ ಮೈದಾನ ಲಭ್ಯವಾಯಿತು. ಈ ಪ್ರಾಕೃತಿಕ ವಿಭಾಗದ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ವಿಸ್ತರಣೆಯಾಗಿದೆ. ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳದಾವೆ. ಆ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರಗಳ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತ ಏನು ಪ್ರದೇಶ ಇದೆಯಲ್ಲ, ಅದನ್ನು ಕರ್ನಾಟಕದ ಕರಾವಳಿಯ ತೀರ ಅಂತ ಕರೀತಾರೆ. ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ, ದಕ್ಷಿಣದಲ್ಲಿ ಮಂಗಳೂರಿನಿಂದ ಆರಂಭ ಆಗಿ ಉತ್ತರದಲ್ಲಿ ಕಾರವಾರದವರೆಗೆ ಉದ್ದಾಗಿದ್ದು, ಟೋಟಲ್ ಇದರ ಉದ್ದ ಎಷ್ಟಿದೆ ಅಂದ್ರೆ 320 ಕಿಲೋಮೀಟರ್ ಕರಾವಳಿ ಇದೆ ನೋಡಿ. ಕರ್ನಾಟಕ ರಾಜ್ಯದ ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ 320 ಕಿಲೋಮೀಟರ್. 320 ಕಿಲೋಮೀಟರ್ ಕರಾವಳಿ ಉದ್ದ ಇದೆ. 12ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. ಸಮುದ್ರ ಮಟ್ಟದಿಂದ 200 ಮೀಟರ್ ಎತ್ತರವಾಗಿದೆ. ಇದನ್ನ ಏನಂತ ಕರೀತಾರಂದ್ರ ಕೆನರಾ ಕರಾವಳಿ ಅಂತ ಕರೀತಾರೆ, ಅಥವಾ ಕರ್ನಾಟಕದ ಕರಾವಳಿ ಅಂತ ಕರೀತಾರೆ, ಅಥವಾ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಕರಾವಳಿಗಿರುವಂತ ಹೆಸರೇನಂದ್ರೆ ಕೆನರಾ ಕರಾವಳಿ, ಕರ್ನಾಟಕದ ಕರಾವಳಿ ಅಥವಾ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಯಾವುದಂದ್ರೆ ಮ್ಯಾಕ್ರಲ್ ತಳಿಯ ಮೀನು. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ತೀರದಲ್ಲಿ ಉತ್ಪಾದನೆ ಮಾಡುವಂತ ಮೀನಿನ ತಳಿ ಯಾವುದಂದ್ರೆ ಮ್ಯಾಕ್ರಲ್ ತಳಿಯ ಮೀನು. ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡುವುದರಿಂದ ನಮ್ಮ ಕನ್ನಡ ನಾಡನ್ನ, ಕರ್ನಾಟಕ ರಾಜ್ಯವನ್ನ ಕೆನರಾ ಕರಾವಳಿ ಅಥವಾ ಮ್ಯಾಕ್ರಲ್ ಕರಾವಳಿ ಅಂತೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಕ್ವಶನ್, ಕೊಕೊನೆಟ್ ದ್ವೀಪ ಎಂದು ಪ್ರಸಿದ್ಧವಾದ ದ್ವೀಪ ಯಾವುದು? ಯಾವ ದ್ವೀಪವನ್ನ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ? ನೇತ್ರಾಣಿಯನ್ನ, ಸೇಂಟ್ ಮೇರಿಸ್ ಅನ್ನ, ಅಂಜು ದ್ವೀಪವನ್ನ, ದೇವಗಢ ದ್ವೀಪವನ್ನ. ಯಾವ ದ್ವೀಪವನ್ನು ಕೊಕೊನೆಟ್ ದ್ವೀಪ ಎಂದು ಪ್ರಸಿದ್ಧವಾಗಿದೆ? ನೇತ್ರಾಣಿ, ಸೇಂಟ್ ಮೇರಿಸ್, ಅಂಜು, ದೇವಗಢ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ಸೇಂಟ್ ಮೇರಿಸ್. ರೈಟ್ ಆನ್ಸರ್ ನೋಡಿ. ಕರ್ನಾಟಕ ರಾಜ್ಯದ ಈ ಕೊಕೊನೆಟ್ ದ್ವೀಪ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಸೇಂಟ್ ಮೇರಿಸ್ ದ್ವೀಪ. ಸೇಂಟ್ ಮೇರಿಸ್ ಅಂದ್ರು ಒಂದೇ, ಕೊಕೊನೆಟ್ ದ್ವೀಪ ಅಂದ್ರು ಒಂದೇ. ಸೇಂಟ್ ಮೇರಿಸ್ ಅನ್ನ ಸ್ಥಳೀಯ ಜನ ಏನಂತ ಕರೀತಾರೆ ಅಂದ್ರೆ ಇದನ್ನು ತೋನ್ಸೆ ಪಾರ್ ಅಂತ ಕರೀತಾರೆ. ಇದು ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ 3 ಪ್ರಧಾನವಾಗಿರುವಂತಹ ದ್ವೀಪಗಳು ಕಂಡು ಬರ್ತವೆ. ಕರಾವಳಿ ಉದ್ದಗಳಲ್ಲಿ ಬಂದರಗಳದವೆ. ನವಮಂಗಳೂರು ಬಂದರ ಇದೆಯಲ್ಲ, ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು. ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ಬಂದರ ಅಂದ್ರೆ ನವಮಂಗಳೂರು ಬಂದರ. ಇನ್ನ ಭಟ್ಕಳ ಬಂದರ ಇದೆ, ಮಲ್ಫೆ ಬಂದರ ಇದೆ, ಕಾರವಾರ ಬಂದರ ಇದೆ, ಕುಮಟಾ ಬಂದರ ಇದೆ, ಬೇಲಿಕೇರಿ ಇದೆ, ಹೊನ್ನಾವರ ಮೀನುಗಾರರ ಬಂದರಗಳನ್ನು ನೋಡ್ತೀವಿ ಅಲ್ಲ. ಅತಿ ಸುಂದರವಾಗಿರುವಂತಹ ಬೀಚ್ಗಳದಾವೆ. ಸೋಮೇಶ್ವರ ಬೀಚ್ ಇದೆ, ಉಲ್ಲಾಳ, ಪೆಣಂಬೂರು, ಉಡುಪಿ ಸಮೀಪದಲ್ಲಿ ಅನೇಕ ಸುಂದರವಾದ ಬೀಚ್ಗಳನ್ನು ನೋಡ್ತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಸೇಂಟ್ ಮೇರಿಸ್ ಇದೆಯಲ್ಲ, ಈ ಸೇಂಟ್ ಮೇರಿಸ್ ದ್ವೀಪವನ್ನ
ಏನಂತ ಕರೀತಾರೆ ಅಂದ್ರೆ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಸೇಂಟ್ ಮೇರಿಸ್ ದ್ವೀಪ ಅಂದ್ರೂ ಒಂದೇ, ಇದಕ್ಕಿರುವ ಇನ್ನೊಂದು ಹೆಸರು ಏನಂದ್ರೆ ಕೊಕೊನೆಟ್ ದ್ವೀಪ ಅಂತ. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಸೇಂಟ್ ಮೇರಿಸ್ ದ್ವೀಪವನ್ನು ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಕೊಕೊನೆಟ್ ದ್ವೀಪ ಅಂತ ಕರೀತಾರೆ. ಈ ಭಾಗದಲ್ಲಿ ಇಲ್ಲಿ ಹೈಯೆಸ್ಟ್ ತೆಂಗನ್ನು ಉತ್ಪಾದನೆ ಮಾಡುವಂತ ದ್ವೀಪ ಒಂದು. ಎರಡನೇದ್ದು ಏನು ಅಂತಂದ್ರೆ ಈ ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯ ಜನ ಏನಂತ ಕರೀತಾರೆ ಅಂದ್ರೆ ತೋನ್ಸೆಪಾರ್ ಅಂತ ಕರೀತಾರೆ. ತೋನ್ಸೆಪಾರ್ ದ್ವೀಪ, ಇದು ಕ್ವಶನ್ ಕೇಳಿದ್ದಾನೆ. ಈ ಕೆಳಗಿನ ಯಾವ ದ್ವೀಪವನ್ನು ತೋನ್ಸೆಪಾರ್ ಎಂದು ಕರೆಯುತ್ತಾರಂದ್ರೆ ಸೇಂಟ್ ಮೇರಿಸ್ ಅಥವಾ ಕೊಕೊನೆಟ್. ಕರಾವಳಿ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಮೀನುಗಾರಿಕೆ. ಯಾವ ತಳಿಯ ಮೀನನ್ನು ಉತ್ಪಾದನೆ ಮಾಡ್ತಾರಂದ್ರೆ ಮ್ಯಾಕ್ರಲ್ ತಳಿಯ ಮೀನನ್ನು ಉತ್ಪಾದನೆ ಮಾಡ್ತಾರೆ. ಮ್ಯಾಕ್ರಲ್, ಇದು ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ಕರಾವಳಿಯಲ್ಲಿ ಉತ್ಪಾದನೆ ಮಾಡುವ ಮೀನಿನ ತಳಿ ಯಾವುದು ಅಂತ. ಕರ್ನಾಟಕದ ಹೆಬ್ಬಾಗಿಲು, ಯಾವ ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ? ಉಡುಪಿ ಬಂದರವನ್ನ, ಕೊಡಗು, ನವಮಂಗಳೂರು. ಶಬಾಷ್, 99%, 98% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ನವಮಂಗಳೂರು ರೈಟ್ ಆನ್ಸರ್ ನೋಡಿ. ಯಾವ ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುತ್ತಾರಂದ್ರೆ ನವಮಂಗಳೂರು. ನವಮಂಗಳೂರು ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಗೇಟ್ ವೇ ಆಫ್ ಕರ್ನಾಟಕ ನೋಡಿ, ನಿಮಗೆ ತಿಳಿದಿರಲಿ. ಕರ್ನಾಟಕದ ಹೆಬ್ಬಾಗಿಲು ಯಾವುದಂದ್ರೆ ನವಮಂಗಳೂರು. ನವಮಂಗಳೂರು ಬಂದರವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆದರೆ ಭಾರತದ ಹೆಬ್ಬಾಗಿಲು ಯಾವಂದ್ರೆ ಮುಂಬೈ. ಮುಂಬೈ ಬಂದರವನ್ನ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ದಕ್ಷಿಣ ಭಾರತ ಹೆಬ್ಬಾಗಿಲು ಅಂದ್ರೆ ಚೆನ್ನೈ. ಪೂರ್ವ ಭಾರತ ಹೆಬ್ಬಾಗಿಲು ಅಂತಂದ್ರೆ ಕಲ್ಕತ್ತಾ. ಕರ್ನಾಟಕದ ಹೆಬ್ಬಾಗಿಲು ಅಂತಂದ್ರೆ ನವಮಂಗಳೂರು. ಹಿಂಗೆ ಕ್ವಶನ್ ಕೇಳೋಣ. ಭಾರತದ ಹೆಬ್ಬಾಗಿಲು, ದಕ್ಷಿಣ ಭಾರತದ ಹೆಬ್ಬಾಗಿಲು, ಪೂರ್ವ ಭಾರತದ ಹೆಬ್ಬಾಗಿಲು, ಕರ್ನಾಟಕದ ಹೆಬ್ಬಾಗಿಲು. ಕರ್ನಾಟಕದ ಹೆಬ್ಬಾಗಿಲು ಅಂತಂದ್ರೆ ನವಮಂಗಳೂರು. ಭಾರತದ ಹೆಬ್ಬಾಗಿಲು ಅಂದ್ರ ಮುಂಬೈ. ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂದ್ರ ಚೆನ್ನೈ. ಪೂರ್ವ ಭಾರತ ಹೆಬ್ಬಾಗಿಲು ಅಂದ್ರೆ ಕಲ್ಕತ್ತಾ. ನೆನ್ಪಿಡಿ. ಓಕೆ. ಮುರುಡೇಶ್ವರ ಸಮೀಪದಲ್ಲಿ ನೇತ್ರಾಣಿ ಅನ್ನುವಂತ ದ್ವೀಪ ಇದ್ದು ಇದನ್ನ ಏನ್ ಕರೀತಾರೆ ಅಂದ್ರೆ ಪೀಜನ್ ಐಲ್ಯಾಂಡ್ ಅಂತ ಕರೀತಾರೆ. ಹೈಯೆಸ್ಟ್ ಪಾರಿವಾಳಗಳಿಗೆ ಫೇಮಸ್ ಆಗಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾರಿವಾಳಗಳಿಗೆ ಅತ್ಯಂತ ಹೆಚ್ಚು ಫೇಮಸ್ ಆಗಿದ್ದರಿಂದ ಇದನ್ನ ಏನ್ ಕರೀತಾರೆ ಅಂದ್ರೆ ಪೀಜನ್ ಐಲ್ಯಾಂಡ್ ಅಂತ ಕೇಳ್ತಾರೆ. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಯಾವ ಒಂದು ದ್ವೀಪವನ್ನು ಪೀಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಸರಿಯಾದಂತ ಉತ್ತರ ಅದು ನೇತ್ರಾಣಿ ಅನ್ನುವಂತ ದ್ವೀಪವನ್ನು ಪೀಜನ್ ಐಲ್ಯಾಂಡ್ ಅಂತ ಹೇಳಿ ಕರೀತಾರೆ. ಪೀಜನ್ ಐಲ್ಯಾಂಡ್. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವಂತ ಮಣ್ಣು ಯಾವುದು ಅಂತ. ಹೈಯೆಸ್ಟ್ ಮಳೆ ಆಗ್ತದೆ ಮತ್ತು ಉಷ್ಣಾಂಶ ಇದೆ. ಅತ್ಯಂತ ಹೆಚ್ಚಿನ ಪ್ರಮಾಣ ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವಂತ ಭಾಗಗಳಲ್ಲಿ ಕಂಡುಬರುವಂತ ಮಣ್ಣು ಯಾವುದು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬೆಟ್ಟಿಗೆ ಮಣ್ಣು, ಕರಾವಳಿಯ ಮೆಕ್ಕಲು ಮಣ್ಣು. %63 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಜಂಬೆಟ್ಟಿಗೆ ಮಣ್ಣು ರೈಟ್ ಆನ್ಸರ್ ನೋಡಿ. ಜಂಬೆಟ್ಟಿಗೆ ಮಣ್ಣು. ಇದು ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ನಾವು. ಅಧಿಕ ಮಳೆ ಎಲ್ಲಿ ಬೀಳುತ್ತದೆ? ಯಾವ ಪ್ರದೇಶದಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗ್ತದೋ ಆ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣೆಲ್ಲವೂ ಜಂಬೆಟ್ಟಿಗೆ ಮಣ್ಣೆ. ನೋಡಿ, ಜಂಬೆಟ್ಟಿಗೆ ಮಣ್ಣು ಅಧಿಕ ಉಷ್ಣಾಂಶ ಇರ್ತದೆ, ಅಧಿಕ ಮಳೆ ಬೀಳುತ್ತದೆ. ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣು ಯಾವುದಂದ್ರೆ ಜಂಬೆಟ್ಟಿಗೆ ಮಣ್ಣು. ಈ ಮಣ್ಣಿನಲ್ಲಿ ಸುಣ್ಣ ಆಗಲಿ ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತೊಳೆದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತವೆ. ಯಾವ ಮಣ್ಣಿನಲ್ಲಿ ಎಲ್ಲವೂ ಸ್ಥಿರಾಸ್ತರಗಳು ಕೊಚ್ಕೊಂಡು ಹೋಗ್ತದೆ. ಜಂಬೆಟ್ಟಿಗೆ ಮಣ್ಣಿನ ವಿಶೇಷ ಏನಂತಂದ್ರೆ ಇದು ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. 250 ಸೆಂಟಿಮೀಟರ್ಕ್ಕಿಂತ
ಮಳೆ ಜಾಸ್ತಿ ಎಲ್ಲಿ ಬೀಳುತ್ತೋ ಅಲ್ಲಿ ಜಂಬೆಟ್ಟಿಗೆ ಮಣ್ಣು ಇರ್ತದೆ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದ್ರೆ ಅಧಿಕ ಉಷ್ಣಾಂಶ ಇರ್ತದೆ. ಇಲ್ಲಿ ಅಧಿಕ ಉಷ್ಣಾಂಶ ನೋಡಿ, 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೆ, ಅಧಿಕ ಉಷ್ಣಾಂಶ ಇರ್ತದೆ. ನಂಬರ್ 3 ಏನು ಅಂದ್ರೆ ಇಲ್ಲಿ ಯಾವುದೇ ಸಾವಯವ ಪ್ರಮಾಣ ಇರಂಗಿಲ್ಲ. ರಂಜಕ ಆಗಲಿ, ಗಂಧಕ ಆಗಲಿ, ರಂಜಕ, ಗಂಧಕ, ಸಾವಯವ, ರಂಜಕ, ಗಂಧಕ, ಸಾವಯವ ಎಲ್ಲವೂ ಕೊಚ್ಕೊಂಡು ಹೋಗ್ತದೆ. ರಂಜಕ, ಗಂಧಕ, ಸಾವಯವ ಪ್ರಮಾಣ ಎಲ್ಲ ಕೊಚ್ಕೊಂಡು ಹೋಗಿ ಏನು ಕರಗದೆ ಇರುವಂತ ಪ್ರಮುಖ ಅಂಶಗಳು. ಈ ಮಣ್ಣಲ್ಲಿ ಸುಣ್ಣ ಇರಂಗಿಲ್ಲ, ಸುಣ್ಣ ಕರಗಿ ಹೋಗ್ತದೆ. ಸುಣ್ಣ ಅಂಶ ಕಡೆ ಇರಂಗಿಲ್ಲ. ಸುಣ್ಣ, ಸಾವಯವ, ಗಂಧಕ, ರಂಜಕ ಇವೆಲ್ಲ ಕೊಚ್ಕೊಂಡು ಹೋಗ್ತದೆ. ಕೊಚ್ಚಿಕೊಂಡು ಹೋಗದೇ ಇರುವಂತ ಅಥವಾ ಕರಗಿ ಹೋಗದೇ ಇರುವಂತ ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೇಷಿಯಂ ಇದೆ, ಕಬ್ಬಿಣದ ಆಕ್ಸೈಡ್ ಈ ಮಣ್ಣಲ್ಲಿ ಕಂಡು ಬರುತ್ತದೆ. ಯಾವ ಮಣ್ಣು ಅಂದ್ರೆ ಜಂಬೆಟ್ಟಿಗೆ ಮಣ್ಣು. ಅದಕ್ಕೆ ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಹೈಯೆಸ್ಟ್ ಮಳೆ ಆಗ್ತದಲ್ಲ ಆ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣೆಲ್ಲವೂ ಜಂಬೆಟ್ಟಿಗೆ ಮಣ್ಣೆ. ಇದು ಇನ್ನೊಂದು ವಿಶೇಷ ಏನಂದ್ರೆ ಮಳೆಗಾಲದಲ್ಲಿ ಮಣ್ಣು ಆಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದ. ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತದೆ. ಯಾವ ಶಿಲೆ ಆಗ್ತದಂದ್ರೆ ಲ್ಯಾಟ್ರೈಟ್ ಶಿಲೆ ಆಗ್ತದೆ. ಆ ಲ್ಯಾಟ್ರೈಟ್ ಶಿಲೆಯನ್ನು ಸ್ಥಳೀಯ ಜನ ಏನ್ ಮಾಡ್ತಾರಂದ್ರೆ ಕಟ್ಟಡಗಳನ್ನು ಕಟ್ಟಲು ಬಳಸುತ್ತಾರೆ. ಸ್ಥಳೀಯ ಜನ ಕಟ್ಟಡಗಳನ್ನು ಇವತ್ತು ನೋಡಿ, ನೀವು ಶಿವಮೊಗ್ಗ ಹೋರಿ, ಚಿಕ್ಕಮಗಳೂರು, ಕೊಡಗು, ಹಾಸನ ಆ ಪಶ್ಚಿಮ ಘಟ್ಟದ ಭಾಗಗಳಿಗೆ ನಾವ್ ಏನಾದ್ರೂ ಹೋದೇವು ಅಂದ್ರೆ ಆ ಭಾಗಗಳಲ್ಲೆಲ್ಲವೂ ಕೂಡ ಅಲ್ಲಿ ಬಳಸುವಂತ ಮಣ್ಣು ಯಾವ್ದಂದ್ರೆ ಜಂಬೆಟ್ಟಿಗೆ ಮಣ್ಣಾಗಿರ್ತದ. ಮಳೆಗಾಲದಲ್ಲಿ ಮಣ್ಣಾಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವಂತ ಪ್ರಧಾನವಾದ ಬೆಳೆಗಳು ಯಾವಂದ್ರೆ ಗೋಡಂಬಿಯನ್ನು ಬೆಳೆಯಲಾಗ್ತದೆ, ಕಾಫಿ ಬೆಳೆಯಲಾಗುತ್ತದೆ, ಚಹಾ ಬೆಳೆಯಲಾಗುತ್ತದೆ, ಏಲಕ್ಕಿಯನ್ನು ಬೆಳೆಯಲಾಗ್ತದೆ, ಮತ್ತೆ ಮೆಣಸನ್ನು ಬೆಳೆಯಲಾಗುತ್ತದೆ, ರಬ್ಬರ, ತೆಂಗು ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ, ಮಲೆನಾಡು ಜಿಲ್ಲೆಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಹಂಚಿಕೆಯಾದ ಮಣ್ಣು ಯಾವ್ದಂದ್ರ ಅದು ಜಂಬೆಟ್ಟಿಗೆ ಮಣ್ಣು ಅಂತ ಹೇಳಿ ಕರೆಯಲ್ಪಡ್ತೀವಿ. ಸಿಂಪಲ್ ನೋಡಿ, 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಜಂಬೆಟ್ಟಿಗೆ ಮಣ್ಣಿದೆ. ಅಧಿಕ ಪ್ರಮಾಣದಲ್ಲಿ ಉಷ್ಣಾಂಶ ಇದೆ. ಮಳೆಗಾಲದಲ್ಲಿ ಮಣ್ಣಾಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದ. ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಮಣ್ಣಿನ ಬಗ್ಗೆ ಹೇಳಿ, ನಾಳೆ ಅಥವಾ ನಾಡಿದ್ದು ಮಣ್ಣಿನ ಬಗ್ಗೆ ಹೇಳಂದ್ರೆ ಹೇಳ್ತೇನೆ, ಬ್ಯಾಡ ಅಂದ್ರ ಬೇರೆ ಚಾಪ್ಟರ್ ಹೇಳ್ಕೊತ ಹೋಗ್ತೀನಿ. ಹೋಲ್ಕೊಳ್ಳಿ. ಎ ಡಿ ಹೇಳಿ ಸರ್, ಬೇಡ ಸರ್, ಯಾರು ಅಲ್ಲಪ್ಪ ನಾವು ಆಯ್ತು ಕೊಡೋಲ್ಲ, ಪೋಲ್ ಕೊಡು. ಅಲ್ಲಿ ಪೋಲ್ ಯಾವ್ದು ವಿನ್ ಆಗ್ತದ ಅದ್ರ ಪ್ರಕಾರ ಹೇಳ್ತೀನಿ ನಾನು, ನಿಮ್ ಬಿಟ್ಟೇನು ಬೇರೆ ಇದೆ ನಾನು. ಇಲ್ಲಿ ನೋಡಲ್ಲಿ 76% ಮಣ್ಣಿನ ಬಗ್ಗೆ ಹೇಳ್ರಿ ಅನ್ನೋರು ಅದಾರ. ಇವತ್ತು ಹೇಳಲ್ಲ ಮಣ್ಣಿನ ಬಗ್ಗೆ, ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ ನಾನು. ಹೇಳಿ ಅನ್ನೋರು 76% ಅದಾರ. ಒಂದು ಕ್ವಶನ್ ಆಗ್ತದ ಮಣ್ಣಿನ ಮೇಲೆ, ಗ್ಯಾರಂಟಿ ಕ್ವಶನ್ ಕೇಳ್ತಾನೆ ನೋಡಿ. ಮಳೆಗಾಲದಲ್ಲಿ ಮಣ್ಣಾಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದ. 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೋ ಆ ಪ್ರದೇಶದಲ್ಲಿ ಕಂಡು ಬರುವ ಮಣ್ಣೆಲ್ಲವೂ ಜಂಬೆಟ್ಟಿಗೆ ಮಣ್ಣು. ಅಧಿಕ ಉಷ್ಣಾಂಶ, ಈ ಮಣ್ಣಲ್ಲಿ ರಂಜಕ, ಗಂಧಕ, ಸಾವಯವ, ಸುಣ್ಣ ಎಲ್ಲವೂ ಕೂಡ ಏನಾಗ್ತದೆ ಕೊಚ್ಕೊಂಡು ಹೋಗ್ತದೆ. ಕರಗದೆ ಇರುವಂತ ಮ್ಯಾಗ್ನೇಷಿಯಂ ಇದೆ, ಅಲ್ಯೂಮಿನಿಯಂ ಇದೆ ಈ ಮಣ್ಣಲ್ಲಿ. ಯಾವುದು ಜಂಬೆಟ್ಟಿಗೆ ಮಣ್ಣು. ಜಂಬೆಟ್ಟಿಗೆ ಮಣ್ಣು ಇದೇ ತರ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಇದು ನೋಡಿ, ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರುವಂತ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೆಂಪು ಮಣ್ಣು ಕಂಡು ಬರುತ್ತದೆ? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಕಂಡು ಬರುವ ಜಿಲ್ಲೆ. ಎಕ್ಸಲೆಂಟ್, 79% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ತುಮಕೂರು, ರೈಟ್ ಆನ್ಸರ್ ನೋಡಿ. ತುಮಕೂರು ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಆದ್ರೆ ಭಾರತ ದೇಶದಲ್ಲಿ ತಮಿಳುನಾಡು. ತುಮಕೂರು ಕರ್ನಾಟಕ ರಾಜ್ಯದಲ್ಲಿ ಆದರೆ ದೇಶದಲ್ಲಿ ತಮಿಳುನಾಡು. ಕೆಂಪು ಮಣ್ಣಿನ ವಿಶೇಷ ಏನು ಅಂತಂದ್ರೆ ಇದು ಗ್ರಾನೈಟ್ ಶಿಲೆಯ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು. ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ನಿರ್ಮಾಣಗೊಂಡಂತ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣು. ಈ ಮಣ್ಣಿನಲ್ಲಿ ಹೈಯೆಸ್ಟ್ ಏನಿದೆ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಇದೆ. ಈ ಮಣ್ಣಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಇರುವುದರಿಂದ ಈ ಮಣ್ಣು ಏನಾಗಿರುತ್ತೆ ಅಂದ್ರೆ ಕೆಂಪಾಗಿರುತ್ತೆ.
ಯಾವ ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಗರಿಷ್ಠವಾಗಿರುತ್ತದೋ ಆ ಮಣ್ಣೆಲ್ಲೋ ಕೆಂಪು ಮಣ್ಣು. ಅತ್ಯಂತ ಹಗುರವಾದ ಮಣ್ಣು, ತೆಳುವಾದ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರ್ತದೆ, ಸಾವಯವ ಅಂಶ ಕಡಿಮೆ ಇರ್ತದೆ, ಈ ಮಣ್ಣಲ್ಲಿ ಯಾವುದೇ ಗೊಬ್ಬರ ಪ್ರಮಾಣ ಇರಂಗಿಲ್ಲ. ಅತ್ಯಂತ ತೆಳುವಾದ ಮಣ್ಣು, ಹಗುರವಾದ ಮಣ್ಣು, ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಬಹಳ ಕಡಿಮೆ ಇರ್ತದೆ ಈ ಮಣ್ಣಿಗೆ. ತೃಣಧಾನ್ಯಗಳಾಗಿರುವಂತ ರಾಗಿ, ನವಣೆ, ಸಜ್ಜೆ, ಜೋಳ, ಹಾರಕ ಮುಂತಾದ ಬೆಳೆಗಳನ್ನು ಬೆಳೆ ಆಗ್ತದೆ. ಎಲ್ಲೆಲ್ಲಿ ನೀರಾವರಿ ಇರ್ತದಲ್ಲ, ನೀರಾವರಿ ಇದ್ದಂತ ಪ್ರದೇಶಗಳಲ್ಲಿ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು, ಅಡಕೆ ಇಂಥ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ತುಮಕೂರದಲ್ಲಿ ಈ ಮಣ್ಣಿದೆ. ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಕಂಡು ಬರುವ ಮಣ್ಣೆ ಕೆಂಪು ಮಣ್ಣು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕೆಂಪು ಮಣ್ಣು ಕಂಡು ಬರುವಂತಹ ಜಿಲ್ಲೆ ಅಂದ್ರೆ ತುಮಕೂರು. ಭಾರತ ದೇಶದಲ್ಲಿ ಯಾವ ರಾಜ್ಯ ಅಂದ್ರೆ ತಮಿಳುನಾಡು. ದೇಶದಲ್ಲಿ ತಮಿಳುನಾಡು ಆದರೆ ರಾಜ್ಯದಲ್ಲಿ ತುಮಕೂರು ಅಲ್ಲ. ನಮ್ಮ ದೇಶದಲ್ಲಿ ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂದ್ರೆ 18.19 ಇದೆ. ಮೆಕ್ಕಲು ಮಣ್ಣಿನ ಪ್ರಮಾಣ 43.36 ಇದೆ. ಕಪ್ಪು ಮಣ್ಣಿನ ಪಾಯಿಂಟ್ 15.08 ಇದೆ. ಪರ್ವತ ಮಣ್ಣು 5.51 ಇದೆ. ಮರುಭೂಮಿ ಮಣ್ಣು 4.41 ಇದೆ. ಮೆಕ್ಕಲು ಮಣ್ಣು 3.7 ಇದೆ. ಪರ್ಸೆಂಟೇಜ್ ದಾಗಲ್ಲ ಇವು ಭಾರತ ದೇಶದಲ್ಲಿ ಮಣ್ಣಿನ ಪ್ರಮಾಣ. ಇಡೀ ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು, ಎರಡನೇದ್ದೇ ಕೆಂಪು ಮಣ್ಣು. ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಮಣ್ಣು, ರಾಷ್ಟ್ರದಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಮಣ್ಣು ಮೆಕ್ಕಲು ಮಣ್ಣು, ಎರಡನೇದ್ದು ಕೆಂಪು ಮಣ್ಣು. ಆಮೇಲೆ ಹೇಳಮ್ ಇದ್ರ ಬಗ್ಗೆ, ಓಕೆನಾ. ನಾಳೆ ಕ್ವಶನ್ ಕೇಳಿದ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಯಾವ ಮಣ್ಣಿದೆ ಅಂದ್ರೆ ನಮ್ 100ಕ್ಕೆ 100 ಏನ್ ಹಾಕ್ಬಿಡ್ತೀವಿ ನಾವು, ಕಪ್ಪು ಮಣ್ಣು ಹಾಕ್ಬಿಡ್ತೀವಿ. ಕಪ್ಪು ಮಣ್ಣು ಅಲ್ಲೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರೋದು ಕೆಂಪು ಮಣ್ಣು. ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಮಣ್ಣು ಯಾವ್ದಂದ್ರೆ ಅದು ಕೆಂಪು ಮಣ್ಣು ಅಂತ ಕರಿತೀವಿ ಕರ್ನಾಟಕ ರಾಜ್ಯದಲ್ಲಿ. ದೇಶದಲ್ಲಿ ಹೈಯೆಸ್ಟ್ ಮೆಕ್ಕಲು ಮಣ್ಣಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಫೇಮಸ್ ಆಗಿರುವಂತ ಪ್ರಶ್ನೆ, ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವ್ದಕ್ ಫೇಮಸ್ ಆಗಿದೆ? ಬಳ್ಳಾರಿ ಜಿಲ್ಲೆ ಸಂಡೂರು ಇದೆಯಲ್ಲ, ಯಾವ್ದಕ್ ಫೇಮಸ್ ಆಗಿದೆ? ಸಂಡೂರು ಕಬ್ಬಿಣಕ್ಕೆ ಫೇಮಸ್ ಆಗಿದೆ, ಬಾಕ್ಸೈಟ್ ಫೇಮಸ್ ಆಗಿದೆ, ಮ್ಯಾಂಗನೀಸ್ ಫೇಮಸ್ ಆಗಿದೆ, ಅಲ್ಯೂಮಿನಿಯಂ. ಬಳ್ಳಾರಿ ಜಿಲ್ಲೆ ಸಂಡೂರು ಯಾವುದಕ್ಕೆ ಫೇಮಸ್ ಆಗಿದೆ? ದೋಣಿಮಲೈ ಬೆಟ್ಟಗಳು ಇವೆಲ್ಲ ಕ್ವಶನ್ ಆಗ್ತವೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವ್ದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಮ್ಯಾಂಗನೀಸ್ ಫೇಮಸ್ ಆಗಿದೆ ನೋಡಿ. ಸಂಡೂರಿನಿಂದ ಮ್ಯಾಂಗನೀಸ್ ಅನ್ನು ಯಾವ ಫ್ಯಾಕ್ಟರಿ ಕಳಿಸಲಾಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ? ಎಸ್, ಸಂಡೂರಿನಿಂದ. ಎಕ್ಸಲೆಂಟ್. ಭದ್ರಾ ನೋಡಿ, ಭದ್ರಾ 1923ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಂತ ಭದ್ರಾವತಿ ಉಕ್ಕು ಕಬ್ಬಿಣ ಕಾರ್ಖಾನೆಗೆ ಸಂಡೂರಿನಿಂದ ಮ್ಯಾಂಗನೀಸ್ ಅನ್ನು ಕಳಿಸಲಾಗ್ತಿತ್ತು. ಬಂಡೆಗುಡ್ಡದಿಂದ ಸುಣ್ಣ, ಭದ್ರಾದಿಂದ ನೀರು, ಜೋಗದಿಂದ ಜಲ ವಿದ್ಯುತ್ ಅಲ್ಲ, ಭದ್ರಾವತಿ. ಯಾರೋ ಬಾಯಾಗಿತ್ತನೋ, ಊರಿಶರ ಅಂತಾರ. ಬಳ್ಳಾರಿ ಮ್ಯಾಂಗನೀಸ್. ಬಳ್ಳಾರಿ. ಖಾನಾಪುರ, ಬೆಳಗಾವಿ ಜಿಲ್ಲೆ ಖಾನಾಪುರ. ಯಾರ್ಯಾರು ಡಿ ಮತ್ತು ಬಿ ಹಾಕಿರಿ, ಎರಡು ರೈಟ್ ಆನ್ಸರ್. ಬಾಕ್ಸೈಟ್ ಓಕೆ, ಅಲ್ಯೂಮಿನಿಯಂ ಓಕೆ. ಬಳ್ಳಾರಿ ಜಿಲ್ಲೆ ದೋಣಿಮಲೈ ಬೆಟ್ಟಗಳು. ಬಳ್ಳಾರಿ ಜಿಲ್ಲೆ ದೋಣಿಮಲೈ ಬೆಟ್ಟಗಳು ಬಳ್ಳಾರಿ ಜಿಲ್ಲೆ. ಎಕ್ಸಲೆಂಟ್, 91%. ಗುಡ್. ಕಬ್ಬಿಣ ನೋಡಿ, 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ, ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ, ಬಳ್ಳಾರಿ ಜಿಲ್ಲೆಯ ದೋಣಿಮಲೈ ಬೆಟ್ಟಗಳು ಇದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಫೆರಸ್, ಕಬ್ಬಿಣಕ್ಕೆ ಫೇಮಸ್ ಆಗಿವೆ. ಕಬ್ಬಿಣ ನೋಡಿಲಿ. ಮ್ಯಾಂಗನೀಸ್ ನೋಡಿದಾಗ ಇಡೀ ದೇಶದಲ್ಲಿ ಹೈಯೆಸ್ಟ್ ಮ್ಯಾಂಗನೀಸ್ ಹೊಂದಿರುವಂತ ರಾಜ್ಯ ಅಂದ್ರೆ ಒಡಿಸ್ಸಾ. ಒಡಿಸ್ಸಾದ ನಂತರ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು. ಮ್ಯಾಂಗನೀಸ್ ಉತ್ಪಾದನೆ ಮಾಡುವಂತ ಪ್ರಮುಖವಾಗಿರುವಂತ ಪ್ರದೇಶವಾಗಿದೆ. ರಾಜ್ಯದ 90% ಮ್ಯಾಂಗನೀಸ್ ಉತ್ಪಾದನೆ ಮಾಡುವುದು ಯಾವ್ದಂದ್ರೆ ಬಳ್ಳಾರಿ. ಇನ್ನಂತರ ಶಿವಮೊಗ್ಗ ಜಿಲ್ಲೆಯ ಕುಂಸಿ ಆಗಿರಬಹುದು, ಶಂಕರಗುಡ್ಡ ಆಗಿರಬಹುದು, ಹೊಸಹಳ್ಳಿ ಆಗಿರಬಹುದು, ಚಿತ್ರದುರ್ಗ ಜಿಲ್ಲೆಯ ಸಾದರಹಳ್ಳಿ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮ್ಯಾಂಗನೀಸ್ ಅನ್ನು ನೋಡ್ತೀವಿ. ಮ್ಯಾಂಗನೀಸ್ ಏನಪ್ಪಾ ಅಂತಂದ್ರೆ
ಇದೊಂದು ಕಬ್ಬಿಣದ ಮಿಶ್ರ ಲೋಹ. ಕಬ್ಬಿಣ ನೋಡಿದ್ರೆ ಮ್ಯಾಂಗ್ನೀಸ್ ನೋಡಿಸಿದಂಗ ಸೇಮ್, ಮ್ಯಾಂಗ್ನೀಸ್ ಕಬ್ಬಿಣ ಸೇಮ್ ಟು ಸೇಮ್ ಆ ತರ ಇರ್ತದೆ. ಮ್ಯಾಂಗ್ನೀಸ್ ಕಬ್ಬಿಣ ಎರಡು ಸೇಮ್ ಟು ಸೇಮ್, ಯಾವ ಏನ್ ಚೇಂಜ್ ಇರಂಗಿಲ್ಲ, ಎರಡು ಒಂದೇ ಇರ್ತದೆ. ಪ್ರಸ್ತುತ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಚಿನ್ನದ ಗಣಿ ಯಾವುದು? ಪ್ರೆಸೆಂಟ್ ಭಾರತ ದೇಶದ ಪ್ರಸ್ತುತ ಅತ್ಯಂತ ದೊಡ್ಡದಾಗಿರುವಂತ ಚಿನ್ನದ ಗಣಿ ಹಟ್ಟಿ ಚಿನ್ನದ ಗಣಿ, KGF, ಚಾಂಪಿಯನ್ ರೀಫ್, ಬಳ್ಳಾರಿ. ಪ್ರೆಸೆಂಟ್ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಚಿನ್ನದ ಗಣಿ, ಪ್ರಸ್ತುತ ಭಾರತ ದೇಶದ ಅತಿ ದೊಡ್ಡ ಚಿನ್ನದ ಗಣಿ ಯಾವ್ದಂದ್ರ ಹಟ್ಟಿ ಚಿನ್ನದ ಗಣಿ. ನೋಡಿ ಪ್ರೆಸೆಂಟ್ ಭಾರತ ದೇಶದಲ್ಲಿ, ಇಡೀ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಅತ್ಯಂತ ದೊಡ್ಡದಾಗಿರುವಂತ ಚಿನ್ನದ ಗಣಿ ಯಾವಂದ್ರೆ ರಾಯಚೂರಿನ ಹಟ್ಟಿ. ಪ್ರಸ್ತುತ ರಾಯಚೂರಿನ ಹಟ್ಟಿ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಚಿನ್ನದ ಗಣಿಯಾಗಿದೆ. ಭಾರತ ಅಂದ್ರೆ ಕರ್ನಾಟಕ ಅಂದ್ರೆ ಚಿನ್ನ, ಚಿನ್ನ ಅಂದ್ರೆ ಕರ್ನಾಟಕ, ಅದ್ರಾಗ ಎರಡು ಮಾತೇ ಇಲ್ಲ. ಸಿಂಧೂ ನಾಗರಿಕರ ಕಾಲದಲ್ಲಿ ಚಿನ್ನ ಕಳಿಸಿದವರು ನಾವು. ಎಲ್ಲಿ? ಸಿಂಧೂ ನಾಗರಿಕರ ಕಾಲದಲ್ಲಿ ಕರ್ನಾಟಕ ರಾಜ್ಯ. ಇವತ್ತಿಗೂ 99% ಚಿನ್ನ ಫಸ್ಟ್ ಇದೆ ಕರ್ನಾಟಕ. RSI PSI ಕೇಳಿದ್ದ, ಕರ್ನಾಟಕ ಬಿಟ್ರೆ ಸೆಕೆಂಡ್ ಆಂಧ್ರ ಇದೆ. ಫಸ್ಟ್ ಕರ್ನಾಟಕ, 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ, 3ನೇ ಸ್ಥಾನದಲ್ಲಿ ಜಾರ್ಖಂಡ್. ಆಂಧ್ರ ಪರ್ಸೆಂಟೇಜ್ ಎಷ್ಟಿದೆ ಗೊತ್ತಾ? ಆಂಧ್ರದ ಪರ್ಸೆಂಟೇಜ್ ಎಷ್ಟಿದೆ? ಆಂಧ್ರ ಪರ್ಸೆಂಟೇಜ್ 99% ಕರ್ನಾಟಕ. ಆಂಧ್ರದ ಎಷ್ಟಿದೆ? 0.75 ಇದೆ. ಆಂಧ್ರದ್ದು 0.75 ಇದೆ, ಜಾರ್ಖಂಡ್ 0.25 ಇದೆ. ವಿಚಾರ ಮಾಡ್ರಿ. ಇತ್ತೀಚೆಗೆ ಜಾರ್ಖಂಡದಲ್ಲಿ ಮುಚ್ಚಿಬಿಟ್ರೆ ಅದನ್ನು. ಯಾವ ಬುಕ್ ಅಂದ್ರೆ ನಾ ದಿನ ಹೇಳಿ ನಿಮ್ಗೆ, ಗೌರ್ಮೆಂಟ್ ಬುಕ್ ಇದು 9th ಬುಕ್ ಅಂತ ಹೇಳಿನಿಲ್ಲ, 9th 10th 8th ಇದ್ರಾಗ ಇರ್ತೀನಿ ನಾ ಈ ಬುಕ್ಗಳು ಕ್ವಶನ್. ಯಾರೋ ಯಾಕೆ ಶೇರ್ ಅನ್ನೋ ನೋಡಿ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಅಂದ್ರೆ ಚಿನ್ನ, ಚಿನ್ನ ಅಂದ್ರೆ ಕರ್ನಾಟಕ, ಅಷ್ಟರ ಮಟ್ಟಿಗೆ. ಹಾಗಾದ್ರೆ ರಾಯಚೂರು ಜಿಲ್ಲೆ ಹಟ್ಟಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಇಲ್ಲಿ ಉತ್ಪಾದನೆ ಮಾಡುವಂತ ಇಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಲಾಗುತ್ತದೆ. ಒಂದು ವೇಳೆ ಚಿನ್ನ ಖಾಲಿ ನೋಡಿ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಅಂದ್ರೆ ಚಿನ್ನ, ಚಿನ್ನ ಅಂದ್ರೆ ಕರ್ನಾಟಕ, ಅಷ್ಟರ ಮಟ್ಟಿಗೆ. ಹಾಗಾದ್ರೆ ರಾಯಚೂರು ಜಿಲ್ಲೆ ಹಟ್ಟಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಇಲ್ಲಿ ಉತ್ಪಾದನೆ ಮಾಡುವಂತ ಇಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡಲಾಗುತ್ತದೆ. ಒಂದು ವೇಳೆ ಚಿನ್ನ ಖಾಲಿಯಾದರೆ ತುಮಕೂರು ಜಿಲ್ಲೆಯ ಬೆಳ್ಳಾರ, ಸಿರಾ ಸಮೀಪದ ಅಜ್ಜನಹಳ್ಳಿ, ಮತ್ತೆ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ, ಮುಳುಗುಂದ ಕಪ್ಪತ್ತಗುಡ್ಡ, ಹಾಸನ ಜಿಲ್ಲೆಯ ಕೆಂಪನಕೋಟೆ. ನಿಮ್ಗೆ ಹೇಳಿದ್ದೆ ನೆನಪಿದೆಯಾ? ಹೇಳಿದ್ದೆ ಹಾಸನ ಜಿಲ್ಲೆ ಕೆಂಪನಕೋಟೆಯಲ್ಲಿ ಚಿನ್ನ ಇದೆ. ಬುಕ್ಕದಲ್ಲಿ ಉಲ್ಲೇಖ ಇಲ್ಲದೆ ಒಂದು ಶಬ್ದನೂ ನಾ ಮಾತಾಡಂಗಿಲ್ಲ ಹೊರಗಿಂದು. ಇದ್ದದ್ದೇ ಕಲಿದಾಗಲಾಗ್ಯದ ನಮ್ಗೆ, ಇನ್ನು ಇಲ್ಲಾರದೇನು ಕಲಿಬೇಕು ಅಲ್ಲ. ಹಾಸನ ಜಿಲ್ಲೆಯ ಕೆಂಪನಕೋಟೆ ಆಗಿರಬಹುದು, ಹಾಸನ ಜಿಲ್ಲೆಯ ಕೆಂಪನಕೋಟೆ, ಮತ್ತು ಗದಗ ಜಿಲ್ಲೆಯ ಮುಳುಗುಂದ ಮತ್ತು ಕಪ್ಪತ್ತಗುಡ್ಡ, ಇವೆಲ್ಲ ಕೈ ಮಾಡಿ ಕರೀತಾ ಬರ್ರಿ, ಚಿನ್ನ ತಗೊಂಡು ಹೋಗ್ರಿ, ಅಪಾರ ಪ್ರಮಾಣದಲ್ಲಿ ಚಿನ್ನ ಇದೆ ಅಂತ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಹಾದು ಹೋಗುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವ, ಇದು PSI 2-3 ಸಾರಿ ಕೇಳೋಣ, PC ಕೇಳಿದ್ದಾನೆ. ಕರ್ನಾಟಕದಲ್ಲಿ ಹಾದು ಹೋಗುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರೈಟ್ ಆನ್ಸರ್ NH13 ನೋಡಿ, NH13. ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವಂದ್ರೆ NH13. ಹಂಗೆ ಸರ? ಹೌದು. ಕರ್ನಾಟಕದಲ್ಲಿ ಹಾದು ಹೋಗುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವ್ದಂದ್ರೆ NH13. ಆ NH13 ಏನಂತ ಹೆಸರು ಬದಲಾವಣೆ ಆಗಿದೆ ಅಂದ್ರೆ NH50 ಅಂತ ಬದಲಾವಣೆ ಆಗಿದೆ. ಪ್ರೆಸೆಂಟ್ NH50 ಅದು. ಎಲ್ಲಿಂದ ಎಲ್ಲಿವರೆಗೆ? ಮಂಗಳೂರು, ಮೂಡಬಿದಿರಿ, ಕೊಪ್ಪ, ಶಿವಮೊಗ್ಗ, ಚಿತ್ರದುರ್ಗ, ಹೊಸಪೇಟೆ, ಇಲಕಲ್ಲ, ವಿಜಾಪುರ, ಸೊಲ್ಲಾಪುರ. ಇನ್ನು ಸೊಲ್ಲಾಪುರದಿಂದ ಸ್ಟಾರ್ಟ್ ಆಯ್ತಂದ್ರೆ ಸೊಲ್ಲಾಪುರ, ವಿಜಯಪುರ, ವಿಜಾಪುರದಿಂದ ಆಲ್ಮಟ್ಟಿ, ಆಲ್ಮಟ್ಟಿಯಿಂದ ಕುಷ್ಟಗಿ, ಕುಷ್ಟಗಿಯಿಂದ ಕೊಪ್ಪಳ, ಕೊಪ್ಪಳ ಬರಂಗಿಲ್ಲ, ಕುಷ್ಟಗಿ ಆದ್ಮೇಲೆ ಹೊಸಪೇಟೆ, ಹೊಸಪೇಟೆ ಆದ್ಮೇಲೆ ಚಿತ್ರದುರ್ಗ, ಶಿವಮೊಗ್ಗ, ಮಂಗಳೂರು, ಮೂಡಬಿದಿರಿಯವರೆಗೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ NH13. ಆ NH13 ನಿಯಮನ ಬದಲಾವಣೆ ಮಾಡಿದ್ದಾರೆ. NH13 ನಿಯಮನ ಬದಲಾವಣೆ ಮಾಡಿ ಪ್ರಸ್ತುತ NH50 ಎರಡು ಒಂದೇವು. NH13 ಇದರ ಮೊದಲ ಹೆಸರು.
ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH7. ಇದರ ಓಲ್ಡ್ ಹೆಸರು, ಪ್ರೆಸೆಂಟ್ NH44. NH44, the longest national highway in India from Srinagar to Kanyakumari. Total length 3,745 ಕಿಲೋಮೀಟರ್. ಇಡೀ ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಅದು NH44. ಅದರ ಓಲ್ಡ್ ನೇಮ್ ಏನಂತಂದ್ರೆ NH7. ಫ್ರಮ್ ಎಲ್ಲಿಂದ ಅಂದ್ರೆ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ. ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಇದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ. ಯಾರವರು ಯಪ್ಪೋ ಅನ್ನೋರು ನಿಮ್ಗೆ ಒಟ್ಟ ಸಮಾಧಾನ ಇಲ್ಲ. ನಾ ಏನ್ ಮಾತಾಡಿದ್ರು ಒಟ್ಟ ಸಮಾಧಾನ ಇಲ್ಲ ನಿಮ್ಗೆ. ಒಟ್ಟು ಯಾರು ಡೆವಲಪ್ಮೆಂಟ್ ಆಗಬಾರ್ದು, ಮುಂದುವರಿಬಾರ್ದು, ಹೊಸದ ಕಲಿಬಾರ್ದು. ಒಟ್ಟು ಎಲ್ಲ ಸರ್ವೇ ಜನ ಸುಖನೋ ಅಂತ ಎಲ್ಲರೂ ಕರೆಕ್ಟ್ ಇದ್ರೆ ನಿಮ್ಗೆ ಸಮಾಧಾನ. ಮತ್ತ ಅಂತ ನೋಡಿ, ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವಂದ್ರೆ NH13 ಅಥವಾ NH50. ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವಂದ್ರೆ NH44. ಓಕೆ. ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH67. ಭಾರತದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH47A. NH47A. NH47A ಕರ್ನಾಟಕ ರಾಜ್ಯ ಭಾರತ ದೇಶದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ಇದು ರಾಜ್ಯದ ಅತಿ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ. ಇದು ಚಾಮರಾಜನಗರದ ಗುಂಡ್ಲುಪೇಟೆ ಮೇಲೆ ಹಾದು ಹೋಗ್ತದೆ. NH67. ದೇಶದ್ದು NH44. ಅತಿ ಚಿಕ್ಕದಾದ್ದು NH47A. ನೆನಪಿಡಿ. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ ಕಲ್ಲು ಯಾವ ಬಣ್ಣದಿಂದ ಅಂತ ಕ್ವಶನ್ ಕೇಳಿದ್ದಾನೆ. ಹಳದಿ ಬಣ್ಣ ನೋಡಿ. ನ್ಯಾಷನಲ್ ಹೈವೇ NH, SH, district major road and village road. NH, SH, district major road and village road. ಕಲರ್ಗಳ ಹೆಂಗದ ನೋಡಿ. ಹಳದಿ ಬಣ್ಣ, ಹಸಿರು ಬಣ್ಣ, ಕಪ್ಪು ಬಣ್ಣ, ನೆಕ್ಸ್ಟ್ ಕೇಸರಿ ಬಣ್ಣ. 2017 KS ಕೇಳಿದಂತ ಪ್ರಶ್ನೆ ಇದು. ರಾಷ್ಟ್ರೀಯ ಹೆದ್ದಾರಿಗಳ ಕಿಲೋಮೀಟರ್ 14 KS ಕ್ವಶನ್. 2014 KS ಕೇಳಿದಂತ ಪ್ರಶ್ನೆ ಇದು. ರಾಷ್ಟ್ರೀಯ ಹೆದ್ದಾರಿಗಳು ಹಳದಿ ಬಣ್ಣ, ರಾಜ್ಯ ಹೆದ್ದಾರಿಗಳು ಹಸಿರು ಬಣ್ಣ, ಜಿಲ್ಲಾ ರಸ್ತೆಗಳು ಕಪ್ಪು ಬಣ್ಣ, ಗ್ರಾಮೀಣ ರಸ್ತೆಗಳು ಕೇಸರಿ ಬಣ್ಣ. ಹಳದಿ, ಹಸಿರು, ಕಪ್ಪು, ಕೇಸರಿ. ಹಳದಿ, ಹಸಿರು, ಕಪ್ಪು, ಕೇಸರಿ. ಹಳದಿ ಅಂದ್ರೆ ಯಾವುದು? NH. ಹಸಿರು SH. ಕಪ್ಪು ಜಿಲ್ಲಾ ರಸ್ತೆಗಳು, ಕೇಸರಿ ಗ್ರಾಮೀಣ ರಸ್ತೆಗಳು. ಎಲ್ಲವಕ್ಕೂ ಹಳದಿ ಮತ್ತು ಇವಕ್ಕೆಲ್ಲ ಕಾಮನ್ ಆಗಿ ಬಿಳಿ ಇದ್ದೇ ಇರ್ತದೆ. ಬಿಳಿ ಬಣ್ಣ. ಹಳದಿ ಬಿಳಿ, ಹಸಿರು ಬಿಳಿ, ಕಪ್ಪು ಬಿಳಿ, ಕೇಸರಿ ಬಿಳಿ. ನೆಕ್ಸ್ಟ್ ಕ್ವಶನ್. ಅತಿ ಉದ್ದವಾದ ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಯಾವುದು? ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಯಾವ ಜಿಲ್ಲೆ ಅತ್ಯಂತ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿದೆ ಅಂತ ಪ್ರಶ್ನೆ ಸಾಕಷ್ಟು ಬಾರಿ ಕೇಳೋಣ ಇದನ್ನ ಕ್ವಶನ್. ಯಾವ ಜಿಲ್ಲೆ ಹೈಯೆಸ್ಟ್ ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ? ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಬೆಳಗಾವಿ ನೋಡಿ. ರಾಜ್ಯ ಹೆದ್ದಾರಿ, ಹೈಯೆಸ್ಟ್ ರಾಜ್ಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಉತ್ತರ ಕನ್ನಡ ನೋಡಿ. ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಉತ್ತರ ಕನ್ನಡ, ರಾಜ್ಯ ಹೆದ್ದಾರಿ ಅಂದ್ರೆ ಬೆಳಗಾವಿ ನೋಡಿ. 19,578 ಕಿಲೋಮೀಟರ್ ಉದ್ದವಾಗಿದ್ದು ಅತ್ಯಂತ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಬೆಳಗಾವಿ ಆದರೆ ಕಡಿಮೆ ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅಂದ್ರೆ ಬೆಂಗಳೂರು ನಗರ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಮೇಜರ್ ಡಿಸ್ಟ್ರಿಕ್ಟ್ ಮೇಜರ್ ರೋಡ್,
ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ. ಉತ್ತರ ಕನ್ನಡ. ಕಡಿಮೆ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಅಂದ್ರೆ ಯಾದಗಿರಿ. ಅತ್ಯಂತ ಹೆಚ್ಚು ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಅಂದ್ರೆ ಬೆಳಗಾವಿ. ಕಡಿಮೆ ರಾಜ್ಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಬೆಂಗಳೂರು ನಗರ. ಬೆಂಗಳೂರು ನಗರ. ಅತ್ಯಂತ ಹೆಚ್ಚು ಜಿಲ್ಲಾ ರಸ್ತೆ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ತುಮಕೂರು. ಕಡಿಮೆ ಅಂದ್ರೆ ರಾಯಚೂರು. ನಾಳೆ ಪಿಸಿಗೆ PS ಕೇಳುವಂತ ಸಾಧ್ಯತೆಗಳಿದಾವೆ. ಅತ್ಯಂತ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತ ಜಿಲ್ಲೆ ಉತ್ತರ ಕನ್ನಡ, ಕಡಿಮೆ ಯಾದಗಿರಿ. ಅತಿ ಹೆಚ್ಚು ಜಿಲ್ಲಾ ರಸ್ತೆ ಹೊಂದಿರುವಂತ ಜಿಲ್ಲೆ ಬೆಳಗಾವಿ, ಕಡಿಮೆ ಬೆಂಗಳೂರು ನಗರ. ಅತಿ ಹೆಚ್ಚು ರಾಜ್ಯ ಜಿಲ್ಲಾ ರಸ್ತೆ ಹೊಂದಿರುವಂತ ಜಿಲ್ಲೆ ತುಮಕೂರು, ಕಡಿಮೆ ರಾಯಚೂರು. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು. ಜಿಲ್ಲಾ ಹೆದ್ದಾರಿ ಅನ್ನಬಾರದು, ಜಿಲ್ಲಾ ರಸ್ತೆಗಳು. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ರಸ್ತೆಗಳು. ಓಕೆನಾ? ಶಿವಂಕ್ ಅಂತ ಬರ್ಕೊಂಡ್ಬಿಟ್ರೆ ಅಲ್ಲೇ ಮೂಲ್ಯಾಗ. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ ಅಂತ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂತಂದ್ರೆ ಅದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ ಮತ್ತು ರಾಯಚೂರುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೊಂದದೇ ಇರುವಂತ ಎರಡು ಹೆಮ್ಮೆಯ ಜಿಲ್ಲೆಗಳನ್ನು ಕರಿತೀವಿ. ಒಂದು ಕೊಡಗು, ಇನ್ನೊಂದು ರಾಯಚೂರು. ಕರ್ನಾಟಕ ರಾಜ್ಯದ ಯಾವ ಎರಡು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ ಅಂದ್ರೆ ಅದು ಕೊಡಗು ಮತ್ತು ರಾಯಚೂರು. ಮೋಸ್ಟ್ಲಿ ರಾಯಚೂರದ ಇತ್ತೀಚೆಗೆ ಸ್ವಲ್ಪ ಆಗಿದೆ ಅಂತ, ಕೊಡಗಂತರೂ ಪೂರ್ತಿ ಇಲ್ಲೇ ಇಲ್ಲ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭಗೊಂಡಿದ್ದು ಯಾವಾಗ? ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭಗೊಂಡಿದ್ದು ಯಾವಾಗ ಅಂತಂದ್ರೆ ಇದಕ್ಕಿಂತ ಮುಂಚೆನೆ ಆರಂಭ ಆಗ್ಯದವು. ಯಾಕೆ ನೋಡಮ್ಮ ಸರ್, ಕರೆಕ್ಟ್ ಹಾಕ್ರಿ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭಗೊಂಡಿದ್ದು ದೇಶದಲ್ಲಿ ಅದು 1853 ಅಂದ್ರೆ ದೇಶ, ಅದು ದೇಶದಲ್ಲಿ ರೈಲು ಸಂಚಾರ. ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ 1864. ಬಟ್ 1864ಕ್ಕಿಂತ ಮುಂಚೆನೆ ಆರಂಭ ಆಗಿದೆ. ಯಾವ ವರ್ಷ ಅಂದ್ರೆ 1859. ನೋಡಿ, 1859 ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ. ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ 1859ರಲ್ಲಿ ಬೆಂಗಳೂರು ಟು ಜೋಲಾರಪೇಟೆ. ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ ಕರ್ನಾಟಕ ರಾಜ್ಯದಲ್ಲಿ ರೈಲು ಸಾರಿಗೆಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ತದೆ? ಕರ್ನಾಟಕ ರಾಜ್ಯದಲ್ಲಿ ಎಕ್ಸಲೆಂಟ್, ವೆರಿ ಗುಡ್. ಮಾರ್ಕ್ ಕಬ್ಬನ್. ನೋಡಿ, ಮಾರ್ಕ್ ಕಬ್ಬನ್ ಅವರನ್ನ ಕರ್ನಾಟಕ ರಾಜ್ಯದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. ಮಾರ್ಕ್ ಕಬ್ಬನ್. ಭಾರತದ ರೈಲು ಸಾರಿಗೆ ಪಿತಾಮಹ ಅಂದ್ರೆ ಲಾರ್ಡ್ ಡಾಲ್ಹೌಸಿಯನ್ನ ಭಾರತ ರೈಲು ಸಾರಿಗೆ ಪಿತಾಮಹ ಅಂತ ಕರೆದರೆ, ಪ್ರಪಂಚದ ರೈಲು ಸಾರಿಗೆ ಪಿತಾಮಹ ಯಾರಂದ್ರ ಜಾರ್ಜ್ ಸ್ಟಿಫನ್ಸನ್. ಭಾರತ ಅಂದ್ರೆ ಲಾರ್ಡ್ ಡಾಲ್ಹೌಸಿ ಅವರನ್ನ ಭಾರತದ ರೈಲು ಸಾರಿಗೆ ಪಿತಾಮಹ ಅಂತ ಕರೆದರೆ, ಪ್ರಪಂಚದ ರೈಲು ಸಾರಿಗೆ ಪಿತಾಮಹ ಅಂದ್ರೆ ಜಾರ್ಜ್ ಸ್ಟಿಫನ್ಸನ್. ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಅಂದ್ರೆ ಮಾರ್ಕ್ ಕಬ್ಬನ್ ಅವರನ್ನು ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆಯವರೆಗೆ. ಯಾವ ವರ್ಷ ಅಂದ್ರೆ 1859. 1859ರಲ್ಲಿ ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭ ಮಾಡಿದಂತ ಕೀರ್ತಿ ಮಾರ್ಕ್ ಕಬ್ಬನ್ ಅವರಿಗೆ ಸಲ್ತದ. ಬಟ್ ಗವರ್ಮೆಂಟ್ ಬುಕ್ ಏನು ಉಲ್ಲೇಖ ಇದೆ ಅಂತಂದ್ರೆ ಇದು ಇದೆ. 9th ಬುಕ್ ಏನ್ ಕೊಟ್ಟಾನಂತಂದ್ರೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂಚಾರ ಆರಂಭ ಆಗಿದ್ದು 1864. ಅಂದ್ರೆ ಮದ್ರಾಸ್ ಸರ್ಕಾರ ಆರಂಭ ಮಾಡಿದೆ ಅನ್ನೋದು ವಾದ ಅವಾಗ. 1859ರಾಗ ಮದ್ರಾಸ್ ಸರ್ಕಾರ ಆರಂಭ ಮಾಡಿದೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭಗೊಂಡಿದ್ದು 1864 ಅಂತಿದೆ. ಬಟ್ ಅದಕ್ಕಿಂತ ಮುಂಚೆನೆ ಕರ್ನಾಟಕ ರಾಜ್ಯದ ರೈಲು ಸಾರಿಗೆ ಆರಂಭ ಆಗಿತ್ತು 1859ರಲ್ಲಿ. ಅದನ್ನ ಆರಂಭ ಮಾಡಿದವರು ಯಾರಂದ್ರೆ ಮಾರ್ಕ್ ಕಬ್ಬನ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರೈಲು ವಲಯನು ಕಟ್ಟಿದ್ದಾರೆ. ಅದು ಕೇಂದ್ರ ರೈಲ್ವೆ ವಲಯ, ನೈಋತ್ಯ ರೈಲು ವಲಯ ಅಂತ ಹೇಳಿ. ಆ ನೈಋತ್ಯ ರೈಲು ವಲಯ ಯಾವ್ದಂದ್ರೆ ಹುಬ್ಬಳ್ಳಿಯ ನೈಋತ್ಯ ರೈಲು ವಲಯನ ಇತ್ತೀಚೆಗೆ ಸಿದ್ಧಾರೂಢ ಸ್ವಾಮಿಗಳ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ರೈಲ್ವೆ ಪ್ಲಾಟ್ಫಾರ್ಮ್ ಇದು. ಇಡೀ ನಮ್ಮ ಭಾರತ ಅಲ್ಲ,
ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿರುವಂತ ರೈಲ್ವೆ ಪ್ಲಾಟ್ಫಾರ್ಮ್ 1500 ಮೀಟರ್, 1.5 ಅಂದ್ರೆ 1.5 ಕಿಲೋಮೀಟರ್ ಉದ್ದವಾಗಿದೆ ಅದು. ಇಡೀ ವಿಶ್ವದ ಅತ್ಯಂತ ಉದ್ದವಾಗಿರುವಂತ ರೈಲ್ವೆ ಪ್ಲಾಟ್ಫಾರ್ಮ್ ಯಾವ್ದಂದ್ರೆ ಅದು ನಮ್ಮ ಹುಬ್ಬಳ್ಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿಯ ರೈಲ್ವೆ ಪ್ಲಾಟ್ಫಾರ್ಮ್ ಹೆಸರು ಸಿದ್ಧಾರೂಢ ಅನ್ನುವಂತ ಹೆಸರಿನಿಂದ 1500 ಮೀಟರ್ ಅಥವಾ 1.5 ಕಿಲೋಮೀಟರ್ ಉದ್ದವಾಗಿದ್ದು ಇಡೀ ಪ್ರಪಂಚದ ಅತ್ಯಂತ ಉದ್ದವಾಗಿರುವಂತ ರೈಲ್ವೆ ಪ್ಲಾಟ್ಫಾರ್ಮ್ ಅಂದ್ರೆ ಅದು ಹುಬ್ಬಳ್ಳಿಯ ರೈಲ್ವೆ ಪ್ಲಾಟ್ಫಾರ್ಮ್. ಉಮೇಶ್ ನೋಡು ಎಕ್ಸಾಮ್ ಮುಗಿಲ್ತಾಡ್ರಿ ಸರ್ ಅಂತ. ಇವತ್ತು ಒಂದು ವಿಶೇಷವಾಗಿರುವಂತ ಚಾಪ್ಟರ್ ಅನ್ನ ನಾವು ನೀವು ಕೂಡ ಡಿಸ್ಕಸ್ ಮಾಡೋಣ. ಅದು ಏನು ಅಂತಂದ್ರೆ ಭಾರತದ ಜನಾಂಗ, ಭಾರತದ ಸಂಸ್ಕೃತಿ, ಭಾಷೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಭಾಷೆ ಮತ್ತು ಬುಡಕಟ್ಟು ಜನಾಂಗ. ಮುದ್ದಾಮ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿ ನಾನು, ಬುಡಕಟ್ಟು ಜನಾಂಗ. ಇದರ ಮೇಲೆ ಜಿಗದಾಡಿ 1 ರಿಂದ 2 ಕ್ವಶನ್ ಫಿಕ್ಸ್ ಆಗತ್ತಾವ್. ಏನೂ ಕೇಳಿಲ್ಲ ಅಂದ್ರೆ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತೀನಿ ಈ ಚಾಪ್ಟರ್ ಮೇಲೆ. ಭಾರತದ ಜನಾಂಗ, ಸಂಸ್ಕೃತಿ, ಭಾಷೆ, ಬುಡಕಟ್ಟು ಜನಾಂಗ. ಏನ್ ಕ್ವಶನ್ ಕೇಳಿದ್ದಾನೆ KS 2 ಬಾರಿ ಕೇಳಿದ್ದಾನೆ. ಭಾರತ ದೇಶದಲ್ಲಿ ಎಷ್ಟು ಸಾಂಸ್ಕೃತಿಕ ವಲಯಗಳಿವೆ ಅಂತ ಕೇಳಿದ. 6, 7, 10, 18 ಎಷ್ಟದ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಸಾಂಸ್ಕೃತಿಕ ವಲಯಗಳ ಸಂಖ್ಯೆ? ಈ ಚಾಪ್ಟರ್ ನ ಸೆಲೆಕ್ಟ್ ಮಾಡಿಕೊಳ್ಳುವಂತ ಉದ್ದೇಶ ಏನಂದ್ರೆ ಇದು ಗ್ಯಾರಂಟಿ ಫಿಕ್ಸ್ ಕ್ವಶನ್. ಇದು PSI PC ಎಲ್ಲ KS ಜಿಗದಾಡಿ ಕೇಳ್ತಾನೆ ಇದರ ಮೇಲೆ. ನೋಡಿ 46% ಬೆಕ್ಕದಂತ ಕೇಳಿದ್ರೆ ಆನ್ಸರ್ ಹೇಳ್ಬೇಕು. ಸಂಸ್ಕೃತಿ ಅಂದ್ರೆ ಏನೋ ನಮ್ಮ ಆಚಾರ, ವಿಚಾರ, ರೂಢಿ, ಸಂಪ್ರದಾಯ, ಇದೇನೆ ನಮ್ಮ ಸಂಸ್ಕೃತಿ ಅಂತ ಕರಿತೀವಿ ಅಲ್ಲ. ಭಾರತ ದೇಶದ ಸಾಂಸ್ಕೃತಿಕ ವಲಯಗಳ ಸಂಖ್ಯೆ ಎಷ್ಟಂದ್ರೆ 7 ಸಾಂಸ್ಕೃತಿಕ ವಲಯಗಳದಾವೆ. ಆ 7 ಸಾಂಸ್ಕೃತಿಕ ವಲಯಗಳು ಯಾವಂತಂದ್ರೆ ಉತ್ತರದ ಸಾಂಸ್ಕೃತಿಕ ವಲಯ ಯಾವುದು? ಉತ್ತರದ ಸಾಂಸ್ಕೃತಿಕ ವಲಯ ಉತ್ತರದಲ್ಲಿ ಪಟಿಯಾಲ್ ನೋಡಿ, ಪಟಿಯಾಲ್ ಉತ್ತರದ ಸಾಂಸ್ಕೃತಿಕ ವಲಯ ಅಂದ್ರೆ ಪಟಿಯಾಲ್. ದಕ್ಷಿಣದ ಸಾಂಸ್ಕೃತಿಕ ವಲಯ ಎಕ್ಸಲೆಂಟ್ ತಂಜಾವೂರು ನೋಡಿ, ತಂಜಾವೂರು. ಉತ್ತರದ ಸಾಂಸ್ಕೃತಿಕ ವಲಯ ಅಂದ್ರ ಪಟಿಯಾಲ, ದಕ್ಷಿಣದ ಸಾಂಸ್ಕೃತಿಕ ವಲಯ ಅಂದ್ರ ಪಟಿಯಾಲ. ಪಶ್ಚಿಮದ ಸಾಂಸ್ಕೃತಿಕ ವಲಯ ಅಂದ್ರೆ TET ಕೇಳಿದ್ದಾನೆ, ಹೈಸ್ಕೂಲ್ ಮತ್ತೆ ಕ್ವಶನ್ ಕೇಳಿಕ ನಾ ಚಾಪ್ಟರ್ ಯಾಕೆ ಹೇಳಿ ನಾನು ಏನೋ ಮತ್ತ ಒಳಗೆಲ್ಲ ಇವು. ಪಶ್ಚಿಮದ ಸಾಂಸ್ಕೃತಿಕ ವಲಯ ಅಂದ್ರ ಉದಯಪುರ ನೋಡಿ, ಉದಯಪುರ. ಪಶ್ಚಿಮದ ಸಾಂಸ್ಕೃತಿಕ ವಲಯ ಅಂದ್ರೆ ಉದಯಪುರ. ಪೂರ್ವದ ಸಾಂಸ್ಕೃತಿಕ ವಲಯ ಯಾವುದು? ಎಕ್ಸಲೆಂಟ್ ಕಲ್ಕತ್ತಾ ನೋಡಿ, ಕಲ್ಕತ್ತಾ. ಪೂರ್ವದ ಸಾಂಸ್ಕೃತಿಕ ವಲಯ ಅಂದ್ರೆ ಕಲ್ಕತ್ತಾ. ಉತ್ತರ ಮಧ್ಯ ಎಕ್ಸಲೆಂಟ್ ಅಲಹಾಬಾದ್ ನೋಡಿ, ಅಲಹಾಬಾದ್. ಉತ್ತರ ಮಧ್ಯ ಅಲಹಾಬಾದ್. ದಕ್ಷಿಣ ಮಧ್ಯ ನಾಗಪುರ, ನಾಗಪುರ. ಉತ್ತರ ಮಧ್ಯ ಅಲಹಾಬಾದ, ದಕ್ಷಿಣ ಮಧ್ಯ ನಾಗಪುರ. ಈಶಾನ್ಯ ಸಂಸ್ಕೃತಿ ವಲಯ, ಈಶಾನ್ಯ ದೀಮಾಪುರ ಯಾವ ರಾಜ್ಯದಲ್ಲಿದೆ? ದೀಮಾಪುರ ಎಕ್ಸಲೆಂಟ್ ಅಸ್ಸಾಂ ರಾಜ್ಯದಲ್ಲಿದೆ ನೋಡಿ, ಅಸ್ಸಾಂ. ದೀಮಾಪುರ ಅಸ್ಸಾಂ ರಾಜ್ಯದಲ್ಲಿದೆ. ಕಲ್ಕತ್ತಾ ಎಲ್ಲಿದೆ? ಕಲ್ಕತ್ತಾ ವೆಸ್ಟ್ ಬಂಗಾಳ. ಪಟಿಯಾಲ್ ಎಲ್ಲಿದೆ? ಪಟಿಯಾಲ್ ಪಂಜಾಬದಲ್ಲಿದೆ, ಪಂಜಾಬ. ತಂಜಾವೂರು ಎಲ್ಲಿದೆ? ತಂಜಾವೂರು ಎಸ್ ವೆರಿ ಗುಡ್, ತಮಿಳುನಾಡಿನಲ್ಲಿದೆ ನೋಡಿ, ತಂಜಾವೂರು ತಮಿಳುನಾಡಿನಲ್ಲಿ. ಉದಯಪುರ ಎಲ್ಲಿದೆ? ಉದಯಪುರ ಶಿವಾಶ್ ರಾಜಸ್ಥಾನ್, ಉದಯಪುರ. ಅಲಹಾಬಾದ್ ಎಲ್ಲಿದೆ? ಅಲಹಾಬಾದ್ ಉತ್ತರ ಪ್ರದೇಶ್. ನಾಗಪುರ ಮಹಾರಾಷ್ಟ್ರ. ನೋಡಿ, ಭಾರತ ದೇಶದಲ್ಲಿ ಕಂಡು ಬರುವಂತ ಸಾಂಸ್ಕೃತಿಕ ವಲಯಗಳನ್ನು ತೆಗೆದುಕೊಂಡಾಗ ನಮ್ಮ ದೇಶದಲ್ಲಿ ಟೋಟಲ್ ಎಷ್ಟು ಸಾಂಸ್ಕೃತಿಕ ವಲಯಗಳದಾವ ಅಂದ್ರೆ 7 ಸಾಂಸ್ಕೃತಿಕ ವಲಯಗಳದಾವೆ. ಭಾರತ ದೇಶದಲ್ಲಿ ಕಂಡು ಬರುವ ಜನಾಂಗ ಎಷ್ಟು ಅಂತ ಕೇಳಿನ, ಎಷ್ಟು ತರದ ಜನಾಂಗ ಅದಾವೆ?
ಭಾರತ ದೇಶದಲ್ಲಿ ಕಂಡುಬರುವ ಜನಾಂಗಗಳ ಗುಂಪು ಎಷ್ಟದ? ಪ್ರಧಾನವಾದ ಜನಾಂಗಗಳ ಗುಂಪು ನೋಡಿ ಮಿಸ್ ಹೊಡೆದ ನೋಡಿ. ಭಾರತ ದೇಶದಲ್ಲಿ ಕಂಡುಬರುವಂತ ಪ್ರಸ್ತುತ ಜನಾಂಗಗಳೆಷ್ಟಂದ್ರೆ 5 ತರದ ಜನಾಂಗಗಳದ ನೋಡಿ. ನಮ್ಮ ದೇಶದಲ್ಲಿ ಕಂಡುಬರುವಂತ ಜನಾಂಗಗಳ ತೆಗೆದುಕೊಂಡಾಗ ಭಾರತ ದೇಶದಲ್ಲಿ ಪ್ರಧಾನವಾಗಿ 5 ತರದ ಜನಾಂಗಗಳನ್ನು ನೋಡ್ತೀವಿ. ಭಾರತ ದೇಶದಲ್ಲಿ ಕಂಡುಬರುವಂತ ಜನಾಂಗಗಳು ನಮ್ಮ ಭಾರತ ದೇಶದಲ್ಲಿ ಎಷ್ಟು ತರದ ಜನಾಂಗಗಳದಾವ ಅಂದ್ರೆ 5 ತರದ ಜನಾಂಗವನ್ನು ನೋಡ್ತೀವಿ. ಅಖಂಡ ಭಾರತ ದೇಶದಲ್ಲಿ 5 ತರದ ಜನಾಂಗ. 5 ತರದ ಜನಾಂಗ ಯಾವುದು? ಇಲ್ಲಿ ನಂಬರ್ 1, ಇಲ್ಲಿ ನಂಬರ್ 2, ಇದು ನಂಬರ್ 3, ಇದು ನಂಬರ್ 4, ಇದು ನಂಬರ್ 5. ಭಾರತ ದೇಶದಲ್ಲಿ ಕಂಡುಬರುವಂತ ಜನಾಂಗಗಳ ಗುಂಪನ್ನು ತೆಗೆದುಕೊಂಡಾಗ ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3, ಇದು ನಂಬರ್ 4, ಇದು ನಂಬರ್ 5. KS ಮೇನ್ ಸಿಕ್ಕಿದ್ದಾನ ಕ್ವಶನ್ ಇದೆ ನೆನಪಿಡಿ. ಭಾರತ ದೇಶದ ಜನಾಂಗವನ್ನು ವರ್ಗೀಕರಣ ಮಾಡಿ ವಿವರಿಸಿ ಅಂದಾಗ ಇಷ್ಟು ಬರೆದು ಜಿಗದಾಡಿ ಬರೆದು ಬಿಟ್ರೆ ಸಾಕು. ಭಾರತ ದೇಶದಲ್ಲಿ ಕಂಡುಬರುವ ಜನಾಂಗದ ವರ್ಗೀಕರಣ ನೋಡಿದಾಗ ಒಂದನೇದ್ದು ಯಾವ್ದಂದ್ರ ನಿಗ್ರಿಟೋ ಜನಾಂಗ. ನಂಬರ್ 1 ನಿಗ್ರಿಟೋ ಜನಾಂಗ. ಎರಡನೇ ಜನಾಂಗ ಯಾವ್ದಂದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತ ಎರಡನೇ ಜನಾಂಗ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ. ಆಸ್ಟ್ರೋಲೈಡ್ ಜನಾಂಗ. ಮೂರನೇದ್ದು ಯಾವುದು? ಮೂರನೇದ್ದು ಮೆಡಿಟೇರಿಯನ್ ಜನಾಂಗ. ನಾಲ್ಕನೇದ್ದು ಯಾವುದು? ಮಂಗೋಲೈಡ್ ಜನಾಂಗ. ಐದನೇದ್ದು ಯಾವುದು? ನಾರ್ಡಿಕ್ ಜನಾಂಗ. ಭಾರತ ದೇಶದಲ್ಲಿ ಕಂಡು ಬರುವಂತ ಜನಾಂಗಗಳು ಪ್ರಧಾನವಾಗಿ ಎಷ್ಟು ಜನಾಂಗ ಅಂತಂದ್ರೆ ಅದು 5 ಜನಾಂಗ. ಇವರು ಮೂಲ ನಿವಾಸಿಗರು ಅಂತ ಕರಿತೀವಿ. ಭಾರತ ದೇಶದ ಮೂಲ ನಿವಾಸಿಗರು ಅಂದ್ರೆ ನಿಗ್ರಿಟೋ. ಎರಡನೇ ಜನಾಂಗ ಅಂದ್ರೆ ಪ್ರೋಟೋ ಆಸ್ಟ್ರೋಲೈಡ್. ಮೂರನೇ ಜನಾಂಗ ಯಾರು ಅಂತಂದ್ರೆ ಅದು ಮೆಡಿಟೇರಿಯನ್ ಜನಾಂಗ. ನಾಲ್ಕನೇದಂದ್ರ ಮಂಗೋಲೈಡ್ ಜನಾಂಗ. ಕೊನೆಯ ಜನಾಂಗ ಅಂದ್ರೆ ನಾರ್ಡಿಕ್ ಜನಾಂಗಕ್ಕಿರುವ ಇನ್ನೊಂದು ಹೆಸರೇ ಆರ್ಯರು ಅಂತ ಕರೀತಾರೆ. ಇವರೇ ವೇದಗಳ ನಿರ್ಮಾಪಕರು ಆರ್ಯರು. ಇನ್ನು ಮೆಡಿಟೇರಿಯನ್ ಜನಾಂಗಕ್ಕಿರುವಂತ ಇನ್ನೊಂದು ಹೆಸರೇ ದ್ರಾವಿಡರು ಅಂತ ಕರೀತಾರೆ. ಇವರು ಸಿಂಧೂ ನಾಗರಿಕ ನಿರ್ಮಾಣ ಮಾಡಿದವರು. ಭಾರತ ದೇಶದಲ್ಲಿ ಕಂಡು ಬರುವಂತ ಜನಾಂಗವನ್ನು ತೆಗೆದುಕೊಂಡಾಗ ಟೋಟಲ್ 5 ತರದ ಜನಾಂಗ ಅದಾರೆ. 1 ನಿಗ್ರಿಟೋ ಜನಾಂಗ, 2 ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ, 3 ಮಂಗೋಲೈಡ್ ಜನಾಂಗ, 4 ಮೆಡಿಟೇರಿಯನ್ ಜನಾಂಗ, 5 ನಾರ್ಡಿಕ್ ಜನಾಂಗ ಅಂತ. ಸರಿ, ಹೆಂಗ್ ಡಿವೈಡ್ ಮಾಡಿದ್ರು ಇವರನ್ನ ಹೆಂಗ್ ಡಿವೈಡ್ ಮಾಡಿದಾರ ಅಂದ್ರ ಅವರ ಮುಖದ ಬಣ್ಣ, ಅವರ ಮುಖದ ಚರ್ಮದ ಬಣ್ಣ, ಮೂಗು, ಕಣ್ಣು, ಕಿವಿ, ತಲೆಮ್ಯಾಗ ಕೂದಲ, ಆಮೇಲೆ ಅವರ ಹೈಟ, ಆ ಒಂದು ಏನಪ್ಪಾ ಅಂತಂದ್ರೆ ಅವರ ದೇಹ ವಿನ್ಯಾಸವನ್ನು ಪರಿಗಣಿಸಿ ಜನಾಂಗವನ್ನು ವರ್ಗೀಕರಣ ಮಾಡಿದ್ರು. ಮುಖಚರ್ಯ, ಅವರ ಮುಖ ನೋಡಿದ ತಕ್ಷಣ ಇದೇ ಜನಾಂಗ ಅಂತ ಹೇಳ್ಬೋದು. ಮುಖಚರ್ಯ ಆಗಿರಬಹುದು, ಬಣ್ಣ ಆಗಿರಬಹುದು. ಹೌದಾ ಅಲ್ಲೋ? ನೋಡ್ಲಕ್ ಹೆಂಗದಾರ ಅಂದ್ರೆ ವಿಶಿಷ್ಟವಾಗಿರುವಂತ ಜನಾಂಗ ಅದು. ಎಲ್ಲ ಪ್ರತಿಯೊಂದು ಜನಾಂಗವೂ ಕೂಡ ನೋಡ್ಲಕ್ ಅವ್ರು ನೋಡಿದ ತಕ್ಷಣ ಇವರು ಇದೇ ಜನಾಂಗದವರು ಅಂತ ಗುರುತಿಸಬಹುದು. ಈ ಟ್ರೈನ್ ಹೋಗ್ರಿ ನೀವು, ಚಲೋ ಟ್ರೈನ್ ಇರ್ತದ, ದೂರ ಲಾಂಗ್ ಜರ್ನಿ ಇರ್ತದಲ್ಲ, ಅಖಂಡ ಭಾರತ ದೇಶ ನೋಡಿದಂಗ ಅನಿಸ್ತದೆ ಟ್ರೈನ್ ನೋಡಿಬಿಟ್ರೆ. ಯಾಕಂದ್ರೆ ಎಲ್ಲಾ ರಾಜ್ಯದ ಜನಾಂಗ ಕುಂತಿರ್ತಾರ. ಎಲ್ಲಾ ರಾಜ್ಯದ ಜನಾಂಗ. ಒಂದ್ಸರಿ ನಾನು ಬೆಳಗಾಂ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಗೆಸ್ಟ್ ಆಗಿ ಹೋಗಿ ಪಾಠ ಹೇಳಿ ವಾಪಸ್ ಬರುವಾಗ ಒಂದಿಷ್ಟು ಜನ ಹತ್ತಿ ಬಿಟ್ರು. ನಮ್ ಸರ್ ಇದ್ರು, ಕಿಸನ್ ಕಲ್ಲಾಲ್ ಸರ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂದೆ ಬಿದ್ದು ಅಧ್ಯಾಯ ನಗಲಕತ್ತಿದ್ರು. ತಹಶೀಲ್ದಾರ್ ಇದ್ರು ಅವರು, ಕಿಸನ್ ಸರ್ ಅವರು. ಅಂದ್ರೆ ಆ ಟ್ರೈನ್ಯಾಗ ನೋಡ್ಬೇಕು ನೀವು, ತರತರದ ಜನಾಂಗ, ಅವ್ರ ಮುಖ ನೋಡ್ಬೇಕು, ಅವರು ಲಕ್ಷಣಗಳು. ಇಂಡಿಯನ್ ಜಿಯೋಗ್ರಫಿ ಸ್ಟಡಿ ಮಾಡ್ಬೇಕು. ಒಂದ್ಸರಿ ಟ್ರೈನ್ ಹೋಗಿ ಬಂದ್ಬಿಡ್ರಿ. ಫುಲ್ ಅದು ಬಹಳ ಲೆಂದಿ ಟ್ರೈನ್. ಮತ್ ನಿಮ್ಮ ಅಲ್ಲೇ ಹುಬ್ಳಿ ಧಾರವಾಡ ಅದ್ರ ಟ್ರೈನ್ ಯಾರು ಬಂದಿಲ್ಲ ಸರ್ ಹಂಗಲ್ಲ. ಲೋಕಲ್ ಟ್ರೈನ್ ಅಲ್ಲ, ಲಾಂಗ್ ಜರ್ನಿ ಹೊತ್ತಿರ್ಬೇಕು.
ಈಗ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಅಸ್ಸಾಂ ರಾಜ್ಯ ದಿಗ್ಬ್ರೂಗಢದಿಂದ ತಮಿಳುನಾಡು ಕನ್ಯಾಕುಮಾರಿ, ಈ ತರ ಟ್ರೈನ್ ಹೋಗ್ತಿತ್ತು. ಆ ಟ್ರೈನ್ ನೋಡಿಬಿಟ್ರೆ ಜನಾಂಗ ವಿವಿಧ ತರದ ಜನಾಂಗ, ಭಾಷೆ, ಆಚಾರ, ವಿಚಾರ, ರೂಢಿ. ನಿಗೃಢ ಜನಾಂಗ ಯಾರು? ಮೂಲ ನಿವಾಸಿಗರು ಅಂತ ಕರಿತೀವಿ. ಇವರು ಮೂಲ ನಿವಾಸಿಗರು, ಭಾರತ ದೇಶದ ಮೂಲ ನಿವಾಸಿಗರಾಗಿದ್ದು ಇವ್ರು ನೋಡ್ಲಕ್ ಹೆಂಗದಾರ ಅಂತಂದ್ರೆ, ನೋಡಲು ಗಿಡ್ಡನೆಯ ದೇಹ, ಗಿಡ್ಡನೆಯ ದೇಹ, ಗಿಡ್ಡನೆಯ ದೇಹ, ಕಪ್ಪು ಮೈಬಣ್ಣ, ಕಪ್ಪು ಮೈಬಣ್ಣ, ಗಿಡ್ಡನೆಯ ದೇಹ, ಕಪ್ಪು ಮೈಬಣ್ಣ, ಚಪ್ಪಟೆಯ ಮೂಗು, ಚಪ್ಪಟೆಯ ಮೂಗು, ಗಿಡ್ಡನೆಯ ದೇಹ, ಕಪ್ಪು ಮೈಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ದಪ್ಪನೆಯ ತುಟಿ, ಗುಂಗುರು ಕೂದಲು, ಗುಂಗುರು ಕೂದಲು, ಗಿಡ್ಡನೆಯ ದೇಹ, ಕಪ್ಪು ಮೈಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ, ಅಗಲವಾದ ಹಣೆ, ಅಗಲವಾದ ಹಣೆ, ಅಗಲವಾದ ಹಣೆ, ಗುಂಗುರು ಕೂದಲು. ಪ್ರಸ್ತುತ ಇವರು ಎಲ್ಲಿದ್ದಾರೆ ಅಂದ್ರೆ ಭಾರತ ದೇಶದ ಅಂಡೋಮಾನ್ ನಿಕೋಬಾರದಲ್ಲಿ ವಾಸವಾಗಿದ್ದಾರೆ. ಅಂಡೋಮಾನ್ ಮತ್ತು ನಿಕೋಬಾರ್, ಚೌಕ ಭಾರತ್ ಬರ್ಕೊಂಡಿ, ಅಂಡೋಮಾನ್ ನಿಕೋಬಾರ್. ಪ್ರಸ್ತುತ ಇವರು ಎಲ್ಲಿ ವಾಸ ಮಾಡಿದ್ದಾರೆ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ವಾಸವಾಗಿದ್ದಾರೆ. ನೋಡಕ್ ಹೆಂಗದಾರ ಅಂದ್ರೆ ಹಿಂಗಿಂಗ್ ಅದಾರೆ. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆ ತುಟಿ, ಅಗಲವಾದ ಹಣೆ, ಗುಂಗುರು ಕೂದಲು. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆ ತುಟಿ, ಅಗಲವಾದ ಹಣೆ, ಗುಂಗುರು ಕೂದಲು. ಪ್ರೆಸೆಂಟ್ ಎಲ್ಲಿದಾರ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ವಾಸವಾಗಿರುವಂತ ಜನಾಂಗವನ್ನೇ ನಾವು ನಿಗ್ರಿಟೋ ಜನಾಂಗ ಅಂತ ಕರಿತೀವಿ. ಇವರು ಆಫ್ರಿಕಾ ಮೂಲದವರು. ಎಲ್ಲಿ ಮೂಲದವರು ಅಂದ್ರೆ ಆಫ್ರಿಕಾ ಮೂಲದವರು, ಆಫ್ರಿಕಾ ಮೂಲದವರು. ಇವರು ಎಲ್ಲಿಯ ಮೂಲದವರು ಅಂದ್ರೆ ಆಫ್ರಿಕಾ ಮೂಲದವರು. ನೋಡ್ಲಕ್ ಹೆಂಗದಾರ ಅಂದ್ರೆ ಹಿಂಗಿಂಗ್ ಅದಾರೆ. ಗಿಡ್ಡನೆಯ ದೇಹ, ಕಪ್ಪು ಮೈ ಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ, ಗುಂಗುರು ಕೂದಲು. ಪ್ರೆಸೆಂಟ್ ಅಂಡೋಮಾನ್ ನಿಕೋಬಾರದಲ್ಲಿ ವಾಸವಾಗಿರುವಂತ ಜನಾಂಗವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಮೂಲ ನಿವಾಸಿಗರು. ಭಾರತ ದೇಶದ ಮೂಲ ನಿವಾಸಿಗಳು ಎಲ್ಲ ಇವರು. ಭಾರತ ದೇಶದಲ್ಲಿ ಕಂಡು ಬರುವಂತ ಮೂಲ ನಿವಾಸಿಗರು. ಇನ್ನು ಎರಡನೇ ಜನಾಂಗ ಯಾವುದು? ಇನ್ನು ಎರಡನೇ ಜನಾಂಗ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ ಅಂತ ಕರಿತೀವಿ. ಎರಡನೇ ಜನಾಂಗ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ. ಪ್ರೋಟೋ ಆಸ್ಟ್ರೋಲೈಡ್, ಆಸ್ಟ್ರೋಲೈಡ್ ಜನಾಂಗ. ಈ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ ಇವರು ಆಸ್ಟ್ರೇಲಿಯಾ ಮೂಲದವರು ಅಂತ ಕರೀತಾರೆ. ಆಸ್ಟ್ರೇಲಿಯಾ ಮೂಲದವರು, ಆಸ್ಟ್ರೇಲಿಯಾ ಮೂಲದವರು. ಇವ್ರು ನೋಡಕ್ ಹೆಂಗದಾರ ಅಂದ್ರೆ ಸೇಮ್ ಎಲ್ಲ. ಈ ಜನಾಂಗ ನೋಡಕ್ ಹೆಂಗದಾರ ಅಂದ್ರೆ ಗಿಡ್ಡನೆಯ ದೇಹ, ಗಿಡ್ಡನೆಯ ದೇಹ, ಕಪ್ಪು ಕೆಂಪು ಮೈಬಣ್ಣ. ನೋಡಿ, ಕಪ್ಪು ಕೆಂಪು ಮೈಬಣ್ಣ, ಗಿಡ್ಡನೆಯ ದೇಹ, ಕಪ್ಪು ಕೆಂಪು ಮೈಬಣ್ಣ, ಚಪ್ಪಟೆಯ ಮೂಗು, ಚಪ್ಪಟೆಯ ಮೂಗು. ನೋಡಿ, ಗಿಡ್ಡನೆಯ ದೇಹ, ಕಪ್ಪು ಕೆಂಪು ಮೈಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ದಪ್ಪನೆಯ ತುಟಿ, ಅಗಲವಾದ ಹಣೆ, ಅಗಲವಾದ ಹಣೆ, ನೀಳವಾದ ಕೂದಲು, ನೀಳವಾದ ಕೂದಲು, ನೀಳವಾದ ಕೂದಲು. ಗಿಡ್ಡನೆಯ ದೇಹ, ಕಪ್ಪು ಮೈಬಣ್ಣ, ಕಪ್ಪು ಕೆಂಪು ಮೈಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆ ತುಟಿ, ಅಗಲವಾದ ಹಣೆ, ನೀಳವಾಗಿರುವಂತ ಕೂದಲು, ಕೂದಲು. ಇವರು ಪ್ರೆಸೆಂಟ್ ಎಲ್ಲದ ಅಂದ್ರೆ ಭಾರತ ದೇಶದ ಮಧ್ಯ ಭಾರತದಲ್ಲಿ ಹಂಚಿಕೆಯಾಗ. ಮಧ್ಯ ಭಾರತದಲ್ಲಿ ಪ್ರೆಸೆಂಟ್ ಇವರು ಎಲ್ಲಿದಾರೆ ಅಂದ್ರೆ ಮಧ್ಯ ಭಾರತದಲ್ಲಿ ಹಂಚಿಕೆಯಾಗಿದ್ದಾರೆ. ಭಾರತ ದೇಶದ ಮಧ್ಯ ಭಾಗದಲ್ಲಿ ಹಂಚಿಕೆಯಾಗಿರುವಂತ ಜನಾಂಗ ಯಾವಂದ್ರ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ ಅಂತ ಕರಿತೀವಿ. ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ, ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ. ಇವರು ಪ್ರೆಸೆಂಟ್ ಎಲ್ಲದ ಅಂದ್ರೆ ಮಧ್ಯ ಭಾರತದಲ್ಲಿ ಹಂಚಿಕೆಯಾಗಿದ್ದಾರೆ. ಗಿಡ್ಡನೆಯ ದೇಹ, ಕಪ್ಪು ಕೆಂಪು ಮೈಬಣ್ಣ, ಚಪ್ಪಟೆಯ ಮೂಗು, ದಪ್ಪನೆಯ ತುಟಿ, ಅಗಲವಾದ ಹಣೆ, ನೀಳವಾದ ಕೂದಲು. ಪ್ರೆಸೆಂಟ್ ಮಧ್ಯ ಭಾರತದಲ್ಲಿ ಹಂಚಿಕೆಯಾಗಿರುವಂತ ಜನಾಂಗ ಅಂದ್ರ ಪ್ರೋಟೋ ಆಸ್ಟ್ರೋಲೈಡ್ ಜನಾಂಗ. ಇನ್ನು ಮೂರನೇ ಜನಾಂಗ ಯಾರು?
ಮೂರನೇ ಜನಾಂಗ ಯಾರು ಅಂತಂದ್ರೆ ಮೆಡಿಟೇರಿಯನ್ ಜನಾಂಗ ಅಂತ ಕರಿತೀವಿ. ಮೆಡಿಟೇರಿಯನ್ ಜನಾಂಗ. ಈ ಮೆಡಿಟೇರಿಯನ್ ಜನಾಂಗವನ್ನ ದ್ರಾವಿಡ ಜನಾಂಗ ಅಂತ ಕರೀತಾರೆ. ದ್ರಾವಿಡರು ಅಂದ್ರು ಒಂದೇ, ಇವರನ್ನೇ ಮೆಡಿಟೇರಿಯನ್ ಅಂದ್ರು ಒಂದೇ. ಮೆಡಿಟೇರಿಯನ್ ಇರುವಂತ ಏನಿಸ್ತಾರೆ ದ್ರಾವಿಡರು. ಈ ಜನಾಂಗ ಹೆಂಗದರ ನೋಡ್ಲಕ್ಕ, ಸಾಧಾರಣ ಮೈಕಟ್ಟು, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಸುಂದರವಾದ ಕಣ್ಣುಗಳು, ಸಾಧಾರಣ ಮೂಗು, ಉದ್ದನೆಯ ಕೈ ಬೆರಳುಗಳು, ಗುಂಗುರು ಮತ್ತು ನೀಳವಾದ ಕೂದಲು. ಪ್ರಸ್ತುತ ಇವರು ಕರ್ನಾಟಕ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ ತಮ್ಮ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅನ್ ಅಕಾಡೆಮಿಯಲ್ಲಿ ಕ್ಲಾಸ್ಗಳನ್ನು ಕೇಳುತ್ತಿದ್ದಾರೆ. ಸೀರಿಯಸ್ ಆಗಿ PC, PSI, FD, SD, KS ಸಲುವಾಗಿ ಬಡದಾಡಿ ಓದುತ್ತಿದ್ದಾರೆ. ಅಂದ್ರ ಅವರೇ ನಾವು, ನಾವೇ ಅವರು. ನೋಡ್ಲಕ್ ಹೆಂಗಿದೆ ಅಂದ್ರೆ ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಸಾಧಾರಣ ಮೂಗು, ಉದ್ದನೆ ಕೈ ಬೆರಳುಗಳು, ಗುಂಗುರು ಮತ್ತು ನೀಳವಾದ ಕೂದಲು. ಅದರ ಒಂದು ವಿಶೇಷ ಏನಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ನೋಡ್ಲಕ್ ಲಕ್ಷಣವಂತ ಜನಾಂಗ ಯಾವಂದ್ರೆ ಮೆಡಿಟೇರಿಯನ್ ಜನಾಂಗ. ಭಾರತ ದೇಶದಲ್ಲಿ ಅತ್ಯಂತ ಒಟ್ಟು ನನ್ನ ಮ್ಯಾಗ ಬರ್ರಿ ನೀವೆಲ್ಲ. ಇಡೀ ಭಾರತ ದೇಶದಲ್ಲಿ ಈ ಮೆಡಿಟೇರಿಯನ್ ಜನಾಂಗದ ವಿಶೇಷ ಏನು ಅಂತಂದ್ರೆ ನೋಡ್ಲಕ್ ಹೆಂಗದರ ಅಂದ್ರೆ ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಸಾಧಾರಣ ಮೂಗು, ಉದ್ದನೆಯ ಕೈ ಬೆರಳುಗಳು, ಗುಂಗುರು ಮತ್ತು ನೀಳವಾಗಿರುವಂತ ಕೂದಲು. ಇಡೀ ಭಾರತ ದೇಶದಲ್ಲಿ ಇವರು ಆನೆ ಮರಿ ಅಂತ ನಿಮ್ಮ ಮಾಯಿ. ಇಡೀ ಭಾರತ ದೇಶದಲ್ಲಿ ಈ ಜನಾಂಗದ ವಿಶೇಷ ಏನು ಅಂತಂದ್ರೆ ಭಾರತದಲ್ಲಿ ಅತ್ಯಂತ ಆಕರ್ಷಕವಾಗಿರುವಂತ ಜನಾಂಗ ಅಂತ ಕರಿತೀವಿ. ಇಡೀ ದೇಶದಲ್ಲಿ ಆಕರ್ಷಕವಾಗಿರುವಂತ ಜನಾಂಗ. ನೋಡ್ಲಕ್ ಸಾದಗಪ್ಪಿರಬಹುದು, ಆದ್ರ ಲಕ್ಷಣ ಅದ. ಹೈಟ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಬೆಳಗಿರೋದು ಇಂಪಾರ್ಟೆಂಟ್ ಅಲ್ಲ, ಲಕ್ಷಣ ಇರೋದು ಇಂಪಾರ್ಟೆಂಟ್. ನಿಮ್ ಅರ್ಥ ಮಾಡ್ಕೊಳ್ಳಿ, ಹೈಟ್ ಇಂಪಾರ್ಟೆಂಟ್ ಅಲ್ಲ, ಲಕ್ಷಣ ಇಂಪಾರ್ಟೆಂಟ್. ಅದು ಮುಖ್ಯ ಅಂತ. ಇಡೀ ಭಾರತ ದೇಶದಲ್ಲಿ ಈ ಮೆಡಿಟೇರಿಯನ್ ಜನಾಂಗ ಇದೆಯಲ್ಲ, ಈ ಮೆಡಿಟೇರಿಯನ್ ಜನಾಂಗ ಅಥವಾ ದ್ರಾವಿಡ ಜನಾಂಗ ಭಾರತ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹಂಚಿಕೆಯಾಗಿದ್ದಾರೆ. ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಸಾಧಾರಣ ಮೂಗು, ಉದ್ದನೆ ಕೈ ಬೆರಳುಗಳು, ಗುಂಗುರು ಮತ್ತು ನೀಳವಾದ ಕೂದಲು. ಇನ್ನೊಂದು ಜನಾಂಗ ಇದೆ, ಬೆಂಕಿಯ ಜನಾಂಗದು. ಯಾವುದು ಅಂದ್ರೆ ಮಂಗೋಲೈಡ್ ಜನಾಂಗ ಅಂತ ಬರ್ತದೆ. ಮಂಗೋಲೈಡ್ ಜನಾಂಗ. ಇವ್ರು ಹೆಂಗದಾರ ಅಂದ್ರೆ ಗಿಡ್ಡನೆಯ ದೇಹ. ಇನ್ನೊಂದ್ಸರಿ ಕ್ವಶನ್ ಕೇಳೋಣ, ಪ್ರಪಂಚದಲ್ಲಿ ಅತ್ಯಂತ ಗಿಡ್ಡ ಜನಾಂಗ ಯಾವ್ದೊಂದು ಕ್ವಶನ್ ಕೇಳೋಣ. ಇಡೀ ಜಗತ್ತಿನಲ್ಲಿ ಅತ್ಯಂತ ಗಿಡ್ಡ ಜನಾಂಗ ಪಿಗ್ಮಿ ಜನಾಂಗ. ನೋಡಿ, ಪ್ರಪಂಚದಲ್ಲಿ ಅತ್ಯಂತ ಗಿಡ್ಡ ಜನಾಂಗ ಅಂದ್ರೆ ಪಿಗ್ಮಿ ಜನಾಂಗ. ಪಿಗ್ಮಿ ಜನಾಂಗ ಎಲ್ಲಿ ಕಂಡು ಬರ್ತಾರೆ? ಕಾಂಗೋ ನದಿ ಕೊಳ್ಳದಲ್ಲಿ ಕಂಡು ಬರ್ತಾರೆ. ನೋಡಿ, ಕಾಂಗೋ ನದಿ ಕೊಳ್ಳದಲ್ಲಿ ಕಂಡು ಬರುವಂತ ಜನಾಂಗ ಪಿಗ್ಮಿ ಜನಾಂಗ. ಪ್ರಪಂಚದಲ್ಲಿ ಅತ್ಯಂತ ಗಿಡ್ಡ ಜನಾಂಗ. ಮತ್ತೆ ಅಷ್ಟೇ ಸ್ಟ್ರಾಂಗ್ ಇರ್ತಾರ, ಮತ್ತೆ ಒಂದೇಟ್ ಹೊಡೆದ್ರೆ ಕತ್ತರಿಸ್ಕೊಂಡ್ಬಿಡ್ಬೇಕು, ಅಷ್ಟು ಡೇಂಜರ್ ಜನಾಂಗ ಅದು ಪಿಗ್ಮಿ ಜನಾಂಗ. ಇಡೀ ಜಗತ್ತಿನಲ್ಲಿ ಅತ್ಯಂತ ಗಿಡ್ಡ ಜನಾಂಗ. ಒಂದೇಟ್ ಪಡಲ್ಲ ಹೊಡೆದ್ ಬಿಟ್ರೆ ಕತ್ತರಿಸ್ಕೊಂಡ್ಬಿಡ್ಬೇಕು, ಬ್ಯಾನ್ ಹಲ್ಲಂಬ್ರದ್ ಹೋಗ್ಬೇಕು, ಅಷ್ಟು ಡೇಂಜರ್ ಜನಾಂಗ ಅದು. ಹಾಗಾದ್ರೆ ಈ ಮಂಗೋಲೈಡ್ ಜನಾಂಗದ ವಿಶೇಷ ಏನಂದ್ರೆ ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಹುಬ್ಬಿಲ್ಲದ ಹಣೆ,
ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ. ನೋಡಿ, ಈ ಜನಾಂಗದ ವಿಶೇಷ ಇದು. ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಹುಬ್ಬಿಲದ ಹಣೆ, ಗುಂಡನೆಯ ತಲೆ. ಗುಂಡನೆಯ ಚಿಕ್ಕ ತಲೆ. ಗುಂಡನೆಯ ಚಿಕ್ಕ ತಲೆ. ನೋಡಿ ಎಷ್ಟು ವಿಚಿತ್ರ ಇರಬಹುದು ಈ ಜನಾಂಗ ಅಲ್ಲ. ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಹುಬ್ಬಿಲ್ಲದ ಹಣೆ ಅಲ್ಲ. ಗುಂಡನೆಯ ಚಿಕ್ಕ ತಲೆ. ಗುಂಡನೆಯ ಚಿಕ್ಕ ತಲೆ. ಇಡೀ ಭಾರತ ದೇಶದಲ್ಲಿ ಈ ಜನಾಂಗ ಎಲ್ಲಿ ಹಂಚಿಕೆಯಾಗಿದ್ದಾರೆ ಅಂತಂದ್ರೆ ಅದು ಈಶಾನ್ಯ ರಾಜ್ಯಗಳಲ್ಲಿ ಹಂಚಿಕೆಯಾಗಿದ್ದಾರೆ. ಈಶಾನ್ಯ ರಾಜ್ಯಗಳು ಯಾವಂದ್ರೆ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ, ಅಸ್ಸಾಂ ಈ ಭಾಗದಲ್ಲಿ ಹಂಚಿಕೆಯಾಗಿರುವಂತ ಜನಾಂಗ ಅಂದ್ರೆ ಇದೆ ಮಂಗೋಲಾಡಿ ಜನಾಂಗ. ಗಿಡ್ಡನೆಯ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಹುಬ್ಬಿಲ್ಲದ ಹಣೆ, ಗುಂಡನೆ ತಲೆ, ಪ್ಲೇಟ್ ತಗೊಂಡ್ ಹೊಡೆದ ಮುಖ ಹೆಂಗಾಗಿರ್ತಾವ, ಪ್ಲೇಟ್ ತಗೊಂಡ್ ಹೊಡೆದಂಗಾಗಿರ್ತ. ಹಿಂಗ ನೋಡ್ತಿರ್ತಾರ. ಸುಮ್ಮ ಆರಾಮ್ ವಾಕಿಂಗ್ ಮಾಡ್ತಿರ್ತಾರೆ, ಯಾವ್ದು ಇದಂಗಿಲ್ಲ. ನಮ್ಮ ಮಂದಿ ವಾಕಿಂಗ್ ಹೊಂಟ್ರ ರೋಡ್ ಎಲ್ಲ ಅದರಿ ಹೋಗ್ಬೇಕು. ಆನೆ ಹೊಂಟಂಗ ಹೊಂಟ್ ಬಿಟ್ರ ರೋಡ ಅದಿರಿ ಹೋಗ್ಬೇಕು. ನಂಗ ಈಶಾನ್ಯ ಭಾರತ ಈ ಭಾಗದಲ್ಲಿ ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ, ಅಸ್ಸಾಂ ಈ ಭಾಗದಲ್ಲಿ ಈ ಜನಾಂಗ ಇದೆ. ಇನ್ನ ನಾಡಿಗ್ ಜನಾಂಗವನ್ನ ಆರ್ಯರು ಅಂತ ಕರೀತಾರೆ. ಕೊನೆಯ ಮೂಲ ನಿವಾಸಿಗರು. ನೋಡಕ್ ಹೆಂಗದಾರ ಅಂದ್ರೆ ಎತ್ತರವಾದ ದೇಹ, ಶ್ವೇತ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಎತ್ತರವಾದ ದೇಹ, ಶ್ವೇತ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಚೂಪಾದ ಮೂಗು. ಕೆಲವು ಮೂಗು ಹೆಂಗಿರ್ತಾವ, ಮಂಡಿರಬಾರ್ದು, ಚೂಪ್ ಇರ್ಬೇಕು ಮೂಗ. ಹೌದಲ್ಲ, ಮಂಡು ಮೂಗು ಇಂಪಾರ್ಟೆಂಟ್ ಅಲ್ಲ, ಚೂಪ್ ಇರ್ಬೇಕದು. ಇಲ್ಲ ಸಾಧಾರಣ ಮೂಗು ಇರ್ಬೇಕು. ಎತ್ತರವಾದ ದೇಹ, ಶ್ವೇತ ಮೈ ಬಣ್ಣ, ಸುಂದರವಾದ ಕಣ್ಣುಗಳು, ಚೂಪಾದ ಮೂಗು ಅಲ್ಲ. ಗುಂಗುರು ಕೂದಲು. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಆಕರ್ಷಕವಾಗಿರುವಂತ ಜನಾಂಗ ಇದು. ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಆಕರ್ಷಕವಾಗಿರುವಂತ ಜನಾಂಗ ಯಾವುದಂದ್ರೆ ಅದು ನಾಡಿಗ್ ಜನಾಂಗ ಅಂತ ಕರಿತೀವಿ. ನಾಡಿಗ್ ಜನಾಂಗವನ್ನ ಆರ್ಯ ಜನಾಂಗ ಅಂತ ಕರೀತಾರೆ. ಆರ್ಯ ಜನಾಂಗ. ನಾಡಿಗ್ ಜನಾಂಗಕ್ಕಿರುವ ಇನ್ನೊಂದು ಹೆಸರೇ ಆರ್ಯ ಜನಾಂಗ. ಶ್ವೇತ ಮೈ ನೋಡಕ್ ಬಹಳ ಬೆಳಗಿರುತ್ತಾರ. ಆದ್ರ ನೋಡ್ಲಕ್ ಬೆಳಗಿರಬಹುದು, ಆದ್ರೆ ಅತ್ಯಂತ ಹೆಚ್ಚು ಲಕ್ಷಣವಂತ ಜನಾಂಗ ಯಾವ್ದಂದ್ರೆ ಅದು ದ್ರಾವಿಡ ಜನಾಂಗ ಅಂತ ಕರಿತೀವಿ. ಇಷ್ಟು ನಮ್ಮ ಭಾರತ ದೇಶದಲ್ಲಿ ಕಂಡು ಬರುವಂತ 5 ತರದ ಜನಾಂಗ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗವನ್ನ ನಾವು ಡಿಸ್ಕಸ್ ಮಾಡೋಣ.